ನಿಮ್ಮ ಪಾತ್ರ ಯುವ ಪಾತ್ರದ ಜೊತೆಗೆ ಯಾವ ರೀತಿ ಅಂದ್ರೆ ಕನೆಕ್ಟ್ ಆಗಿರುತ್ತೆ? ಯಾವ ತರ ರಿಲೇಟ್ ಆಗಿರಬಹುದು ಅಂತ ನೀವು ಊಹಿಸಿದೀರಾ ಟ್ರೈಲರ್ ನೋಡಿ? ಏನು ಹೇಳಲಿ ನಿಮಗೆ ಅವ್ರ ಜೊತೆಗೆ ಆಕ್ಟ್ ಮಾಡುವಾಗ ಯಾವ ರೀತಿ ಅನುಭವ ಆಯ್ತು? ದೊಡ್ಡ ಮನೆಯಿಂದ ಯಾರನ್ನ ಭೇಟಿ ಆದ್ರೂ ಆ ಒಂದು ಪಾಸಿಟಿವ್ ವೈಬ್ರೇಷನ್ ಇದ್ದೇ ಇರುತ್ತೆ. ಅಪ್ಪ ನನ್ನ ಅವರ ಹೆಸರು ಬೆಳೆಸ್ಕೊಳ್ಳೋದಿಕ್ಕೆ ಏನೇನ್ ಲಕ್ಷಣಗಳು ಬೇಕೋ ಎಲ್ಲ ಅವರಲ್ಲಿದೆ. ಏನ್ ನಿಮಗೆ ಸರ್ಪ್ರೈಸ್ ಅಂತ ಅನ್ನಿಸ್ತು ಅವ್ರ ಪರ್ಫಾರ್ಮೆನ್ಸ್ ಅಲ್ಲಿ? ವರ್ಕ್ಶಾಪ್ ಮಾಡಿ, ರಿಹರ್ಸಲ್ಸ್ ಮಾಡಿ, ಇನ್ನೊಂದಂದ್ರೆ ಅವ್ರ ಸ್ಟಂಟ್ಸ್. ನಿಮ್ ಎದುರುಗಡೆನೆ ಒಂದು ಫೈಟ್ ಆಗ್ತಾ ಇದೆ ಇವಾಗ, ಅದು ಹೆಂಗಿತ್ತು ಅನುಭವ ನಿಮ್ಗೆ ಅಂತ? ಒನ್ ಟೇಕಲ್ಲೇ ಮುಗಿಸ್ಬಿಟ್ರು. ಲೈಕ್ ವಾವ್, ಫುಲ್ಲಿ ಇಂಪ್ರೂವ್ ಒಂಥರ. ಎಸ್ಪೆಷಲಿ ಆ ಶಾರ್ಟ್ ಅಂದ್ರೆ ನಿಮ್ ಎದೆ ಮೇಲೆ ಏನ್ ಕೈ ಇಡ್ತಾರಲ್ಲ, ಅಷ್ಟು ರಿಲೆವೆಂಟ್ ಆಗಿರುತ್ತಾ ಈ ಸೀನ್? ಅಂದ್ರೆ ಏನಕ್ಕೆ ಮಾಡಿರಬಹುದು ಇದು? ಟ್ರೇಲರ್ ನೋಡಿದ್ಮೇಲೆ ಬಹಳಷ್ಟು ಜನ ನಂಗೆ ಫೋನ್ ಮಾಡಿ ಕೇಳಿದ್ರು, ಏನೇ ಹಂಗೆ ನಿನ್ಗೆ ತಳ್ಳಿದಾರೆ ಅದ್ರಲ್ಲಿ ಅಂತ. ಯುವ ಅವರು ಆಕ್ಚುಲಿ ತುಂಬಾ ಸಿಂಪಲ್ ಅಂತ ನಮಗ್ ಗೊತ್ತು. ಸೆಟ್ ಅವ್ರು ಏನೋ ಮಾಡ್ತಾ ಇದಾರೆ ಅಂತ ಅನ್ಕೊಂಡಿದ್ದೀನಿ. ತಿರುಗಿ ನೋಡಿದ್ರೆ ಅವರು, ನಾವಿಬ್ರು ಕೂತಿದೀವಿ, ನಿಂತ್ಕೊಂಡು ಏನೋ ಕುತ್ಕೊಳಕ್ಕೂ ಒಂದ್ ಚೇರ್ ಹಾಕು ಅಂತ ಕೇಳಲ್ಲ ಅವರು. ಮುದ್ದೆನ ನಾನು ಇದ್ ಮಾಡಕ್ ಆಗ್ತಲ್ಲ. ನನಗೆ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊಟ್ಟಿದ್ದಾರೆ. ಇವ್ರಿಗೆಲ್ಲ ಈಸಿಯಾಗಿ ಬಂದ್ಬಿಟ್ಟಿದ್ದಾರೆ ಒಳಗೆ ಆ ತರದೆಲ್ಲ. ಅಂದ್ರೆ ಇವ್ರೇನಪ್ಪ ಕೈ ಚಂದ್ರಮಗಳು, ಈಸಿಯಾಗಿ ಆಪರ್ಚುನಿಟಿ ಸಿಕ್ಕಿರುತ್ತೆ. ನೀವು ಮತ್ತೆ ಯುವ ಅವರು ಒಂದೇ ಬೋಟಲ್ಲಿ ಇರೋದು ಆಲ್ಮೋಸ್ಟ್ ಹೇಳ್ಬೇಕು ಅಂತಂದ್ರೆ. ಜನ ಆತರ ಬ್ಲೂ ಸ್ಟಾಕ್ ಮಾಡಬಾರ್ದು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, 2024ರ ಬಹು ನಿರೀಕ್ಷಿತ ಸಿನಿಮಾ ಯುವರಾಜ್ ಕುಮಾರ್ ಅಭಿನಯದ ಯುವ ಸಿನಿಮಾ ಇದೆ ಮಾರ್ಚ್ 29ನೇ ತಾರೀಕು ತೆರೆಗೆ ಬರಲಿಕ್ಕೆ ಸಜ್ಜಾಗಿದೆ. ಸೊ ಈ ಒಂದು ಸಿನಿಮಾದ ಟ್ರೈಲರ್ ಅನ್ನ ಕೂಡ ಈಗಾಗಲೇ ನೋಡಿರ್ತೀರಾ. ಸೊ ಒಳ್ಳೆಯ ಪ್ರತಿಕ್ರಿಯೆಯನ್ನ ಈ ಒಂದು ಟ್ರೈಲರ್ ಪಡ್ಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಈ ಒಂದು ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರುವಂತಹ ಹಿತಾ ಚಂದ್ರಶೇಖರ್ ಅವರು ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಾರೆ. ಸೊ ಟ್ರೈಲರ್ ಅಲ್ಲಿ ಕೂಡ ಅವರಿರುವಂತಹ ಕೆಲವೊಂದಷ್ಟು ಗ್ಲಿಮ್ಸ್ಗಳನ್ನ ನೀವು ಈಗಾಗಲೇ ನೋಡಿರ್ತೀರಾ. ಸೊ ಅವರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಮ್ಯಾಮ್ ನಮಸ್ಕಾರ ಫಸ್ಟ್ಲಿ. ಸೊ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ವೆರಿ ಮಚ್. ಸೊ ಆಲ್ಮೋಸ್ಟ್ 1/4 kg ಪ್ರೀತಿ ಅನ್ನುವಂತಹ ಸಿನಿಮಾದ ಮೂಲಕ ನೀವು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟದ್ದು. ಆಲ್ಮೋಸ್ಟ್ ಒಂದು 7 ವರ್ಷಗಳ ಜರ್ನಿ ಇದೆ. ಅದಕ್ಕಿಂತ ಹಿಂದೆ ಕೂಡ ಆಲ್ಮೋಸ್ಟ್ ಇಡೀ ಕಲೆಯನ್ನೇ ಹೊತ್ಕೊಂಡಿರುವಂತಹ ಕುಟುಂಬ ನಿಮ್ಮದು. ಸೊ ಈ ರೀತಿ ಒಂದು ಬಿಗ್ ಬಜೆಟ್ ಸಿನಿಮಾ, ಬಿಗ್ ಪ್ರೊಡಕ್ಷನ್ ಬ್ಯಾನರ್ ಇಂದ ಬರ್ತಾ ಇರುವಂತಹ ಸಿನಿಮಾ, ಪ್ಲಸ್ ಯುವರಾಜ್ ಕುಮಾರ್ ಅವರ ಡೆಬ್ಯೂ ಸಿನಿಮಾದಲ್ಲಿ ನೀವು ಒಂದು ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾ ಇರುವಂತದ್ದು. ಸೊ ಟ್ರೈಲರ್ ಕೂಡ ಮೊನ್ನೆ ರಿಲೀಸ್ ಆಗಿದೆ. ಸೊ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ ಅಂತ? ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ಈ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅಂತ ಗೊತ್ತಾದಾಗ್ಲೇನೆ ತುಂಬಾ ಖುಷಿ ಇತ್ತು. ಈಗ ಟ್ರೇಲರ್ ನೋಡಿದಾಗ ಒಂದು ಸಿನಿಮಾದ ಒಂದು ಝಲಕ್ ನೋಡಿನೇ ಆ ರೆಸ್ಪಾನ್ಸ್ ಹೇಗೆ ಬರ್ತಾ ಇದೆ ಅದನ್ನ ನೋಡಿನೇ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ. ಡೆಫಿನೆಟ್ಲಿ ರಿಲೀಸ್ಗೆ ಸಾಕಷ್ಟು ಎಕ್ಸೈಟ್ಮೆಂಟ್ನಿಂದ ಕಾಯ್ತಾ ಇದ್ದೀನಿ ನಾನೇ. ಯಾ. ಸೊ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈಗ ದೊಡ್ಡ ಮನೆ ಕಡೆಯಿಂದ ಬರ್ತಾ ಇರುವಂತಹ ಒಬ್ರು ಆರ್ಟಿಸ್ಟ್, ಈಗ ಅವ್ರದ್ದು ಡೆಬ್ಯೂ ಸಿನಿಮಾ. ಸೊ ಹಾಗಾಗಿ ನಿರೀಕ್ಷೆ ದುಪ್ಪಟ್ಟಾಗಿದೆ ಅಂತಾನೆ ಹೇಳ್ಬೋದು. ಪ್ಲಸ್ ನಿಮ್ಮ ಒಂದು ಸಿನಿಮಾ ಜರ್ನಿಯಲ್ಲಿ ಕೂಡ ಅಂದ್ರೆ ಈ ತರ ದೊಡ್ಡ ಬಜೆಟ್ ಇರುವಂತಹ ದೊಡ್ಡ ಬ್ಯಾನರ್ನ ಸಿನಿಮಾ ಆಗಿರೋದ್ರಿಂದ ಅಂದ್ರೆ ಜನಗಳ ನಿರೀಕ್ಷೆ ಅಂದ್ರೆ ಯೂಶಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅಂದ್ರೆ ಎಲ್ರು ಅಂದ್ರೆ ಈ ಸಿನಿಮಾದಲ್ಲಿ ಯಾರೆಲ್ಲ ಕಾಣಿಸ್ಕೋತಾರೋ ಅವ್ರೆಲ್ರಿಗೂ ಕೂಡ ಒಳ್ಳೆ ರೀಚ್ ಅಂತೂ ಡೆಫಿನೆಟ್ ಆಗಿ ಸಿಕ್ಕೇ ಸಿಗುತ್ತೆ. ಸೊ ನಿಮ್ಮ ಪಾತ್ರ ಯುವ ಪಾತ್ರದ ಜೊತೆಗೆ ಯಾವ ರೀತಿ ಅಂದ್ರೆ ಕನೆಕ್ಟ್ ಆಗಿರುತ್ತೆ, ಯಾವ ರೀತಿ ರಿಲೇಟೆಡ್ ಆಗಿರುತ್ತೆ ಅಂತ? ನಿಮ್ಗೇನ್ ಅನ್ಸುತ್ತೆ, ಯಾವ ತರ ರಿಲೇಟ್ ಆಗಿರಬಹುದು ಅಂತ ನೀವು ಊಹಿಸಿದೀರಾ ಟ್ರೈಲರ್ ನೋಡಿ? ಆಕ್ಚುಲಿ ಅದೇ ಒಂದು ಫ್ಯಾಮಿಲಿ ಒಂದು ಲೈನ್ ಕೂಡ ಈ ಸಿನಿಮಾದಲ್ಲಿ ಟ್ರೈಲರ್ ಅಲ್ಲಿ ತೋರಿಸಿದ್ದಾರೆ. ಸೊ ನೀವು ಮೋಸ್ಟ್ಲಿ ಅವ್ರ ಅಕ್ಕನೋ ತಂಗಿನೋ ಅಂತ ನನಗೆ ಅನ್ನಿಸ್ತಾ ಇದೆ. ಬಹುಶಃ ಅದೇ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ನಿಮ್ಮ ಪಾತ್ರದ ಹೆಸರೇನು ಅಂತ ಹೇಳ್ಬಿಡಿ, ಬಟ್ ನಾನು ಹೇಳಿದ್ ಸರಿನಾ ಅಂತ ಹೇಳಿ. ನಾನು ಹೇಳಿದ್ ಸರಿನೋ ಇಲ್ವೋ, ಒಳ್ಳೆ ಗೆಸ್ಸು, ಬಟ್ ಅದನ್ನ ಸರಿನೋ ಇಲ್ವೋ ಅಂತ ನೀವು ಥಿಯೇಟರ್ ಅಲ್ಲಿ ನೋಡಿ. ಬಟ್ ನನ್ನ ಪಾತ್ರದ ಹೆಸರು ಶ್ವೇತಾ ಅಂತ. ಯುವ ಅವರ ಜಾಸ್ತಿ ಕಾಂಬಿನೇಷನ್ ಇರೋದು ನನಗೆ ನೀವು ಹೇಳ್ದಂಗೆ ಒಂದು ಫ್ಯಾಮಿಲಿ ಅಂದಮೇಲೆ ಅದು ಯುವ ರಾಜ್ಕುಮಾರ್ ಅವ್ರ ಜೊತೆಗೆ, ಹಾಗೆ ಸುಧಾರಾಣಿ ಮ್ಯಾಮ್, ಅಚ್ಯುತ್ ಸರ್ ಅವ್ರ ಜೊತೆಗೆ ಜಾಸ್ತಿ ನನ್ನ ಕಾಂಬಿನೇಷನ್ ಸೀನ್ಸ್ ಇರೋದು. ಆ್ಯಂಡ್ ಬಹಳಷ್ಟು ಕಲ್ತಿದ್ದೀನಿ ಈ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸಿಂದ. ಆ್ಯಂಡ್ ಬಹಳಷ್ಟು ಒಳ್ಳೆ ಮೆಮರೀಸ್ ಕೊಟ್ಟಿದೆ ನನಗೆ ಆ ಶೂಟಿಂಗ್ ಟೈಮ್ ಏನಿತ್ತು. ಸೊ ಇಟ್ ಈಸ್ ಅ ವೆರಿ ಸ್ಪೆಷಲ್ ಫಿಲ್ಮ್ ನನಗಂತೂ. ಸೊ ಈಗ ಯುವ ರಾಜ್ಕುಮಾರ್ ಅವರನ್ನ ಬೇರೆ ಬೇರೆ ಕಾರಣಗಳಿಗೆ ಆಕ್ಚುಲಿ ದೊಡ್ಡ ಮನೆ ಅಭಿಮಾನಿಗಳು ಅವರನ್ನ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಗೆ ಅಂದ್ರೆ ತಾಳೆ ಹಾಕಿ ನೋಡ್ತಾ ಇದ್ದಾರೆ, ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಯುವರಾಜ್ ಕುಮಾರ್ ಅವರೇ ಹೇಳ್ಕೊಂಡಿದ್ದಾರೆ, ನನಗೂ ಅವ್ರಿಗೂ ಅಂದ್ರೆ ಕಂಪೇರ್ ಮಾಡಬೇಡಿ ದಯವಿಟ್ಟು, ಅವರೆಲ್ಲೋ ಇದ್ದಾರೆ, ನಾನು ಇನ್ನೂ ಕಲಿತಾ ಇದ್ದೀನಿ ಆ ಥರದ್ದೆಲ್ಲ. ಬಟ್ ನಿಮಗೆ ಅವ್ರ ಜೊತೆಗೆ ಆಕ್ಟ್ ಮಾಡುವಾಗ ಯಾವ ರೀತಿ ಅನುಭವ ಆಯಿತು? ಮತ್ತೆ ನಿಮಗೆ ಅಪ್ಪು ಸರ್ ಅಂದ್ರೆ ಅವ್ರ ಜೊತೆಗೆ ಇದ್ದಂತಹ ಅನುಭವ ಅಥವಾ ಆ ಥರದ್ದು ಏನಾದರೂ ಫೀಲ್ಸ್ ಬಂತಾ ಅಂತ?
ಡೆಫಿನೆಟ್ಲಿ ಇದೆ ಸರ್. ಐ ಥಿಂಕ್ ಅಲ್ಲಿ ಯುವ ಅವರು ಒಬ್ಬರೇ ಅಲ್ಲ, ಈ ದೊಡ್ಡ ಮನೆಯಿಂದ ಯಾರನ್ನ ಭೇಟಿ ಆದ್ರೂ ಆ ಒಂದು ಪಾಸಿಟಿವ್ ವೈಬ್ರೇಷನ್ ಇದ್ದೇ ಇರತ್ತೆ. ನಿಜವಾಗ್ಲೂ ಅವರ ಸರೌಂಡಿಂಗೇ ಒಂದು ಆರಾನೇ ಬೇರೆ ಥರ ಇರುತ್ತೆ. ಆ್ಯಂಡ್ ಅದು ಡೆಫಿನೆಟ್ಲಿ ಯುವ ಅವರಲ್ಲೂ ಇದೆ. ಆ್ಯಂಡ್ ನನಗೆ ಅನ್ಸಿದ ಮಟ್ಟಿಗೆ ಬಹಳಷ್ಟು ಸತಿ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಕಣ್ಣಲ್ಲೋ ಎಲ್ಲೋ ಒಂದು ಕಡೆ ಇದೆ ಸ್ವಲ್ಪ ಅಪ್ಪು ಸರಿನ ಒಂದು ಏನಂತಾರೆ ಫೀಚರ್ಸು ಆ್ಯಂಡ್ ಅವರು ನೋಡೋ ಲುಕ್ಗಳು ಎಲ್ಲೋ ಅವ್ರ ಜ್ಞಾಪಕ ಬರ್ತಾರೆ. ಬಟ್ ನೆನ್ನೆನೂ ನಾನು ಅದೇ ಹೇಳ್ತಾ ಇದ್ದೆ, ಅವರು ಯಾವ ಮನೆತನದಿಂದ ಬಂದಿದ್ದಾರೆ ಅದು ಒಂದು ಕಡೆ ಆದರೆ ಅವರೇ ಇಂಡಿಪೆಂಡೆಂಟಾಗಿ ಅವರು ಹೆಸರು ಬೆಳೆಸ್ಕೊಳ್ಳೋದಕ್ಕೆ ಏನೇನು ಲಕ್ಷಣಗಳು ಬೇಕೋ ಎಲ್ಲ ಅವರಲ್ಲಿದೆ. ಸೊ ಕಂಪ್ಯಾರಿಸನ್ ಆದ್ರೂ ಅವರೇ ಒಂದು ಏನಂತಾರೆ ಸ್ಥಾನ ತಗೊಂಡು ನಿಂತ್ಕೊಳ್ಳೋದಕ್ಕೆ ಅವ್ರ ಎಲ್ಲ ಅರ್ಹತೆಗಳು ಇದೆ ಅವರಲ್ಲಿ. ಅಷ್ಟು ಪ್ರಿಪರೇಷನ್ ಮಾಡ್ಕೊಂಡು ಬಂದಿದ್ದಾರೆ, ಅಷ್ಟು ಅವರು ಶ್ರದ್ಧೆಯಿಂದ ಶಿಸ್ತಿನಿಂದ ಶ್ರಮಿಸಿ ಆ್ಯಕ್ಷನ್ ಆಗಲಿ, ಡಾನ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಡಬ್ಬಿಂಗ್ ಎಲ್ಲನೂ ನೀಟಾಗಿ ಕಲ್ತ್ಕೊಂಡು ವರ್ಕ್ಶಾಪ್ ಮಾಡಿ ರಿಹರ್ಸಲ್ಸ್ ಮಾಡಿ ಫೈನಲಿ ಶೂಟಿಗೆ ಬಂದಿರೋದವರು. ಸೊ ಡೆಫಿನೆಟ್ಲಿ ಆ ಒಂದು ಹೆಸರು ಅಟ್ಯಾಚ್ ಆಗಿರತ್ತೆ, ಎಸ್, ಬಟ್ ಅದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಆ ರೆಸ್ಪಾನ್ಸಿಬಿಲಿಟಿನ ಅವರ ಶೋಲ್ಡರ್ ಮೇಲೆ ಹೊತ್ಕೊಳ್ಳೋದಕ್ಕೆ ಅವರು ಮಾಡಿರೋ ಪ್ರಿಪ್ರೇಷನ್ಸ್ ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳಬಲ್ಲೆ. ಆ್ಯಂಡ್ ನಾನು ಹೇಳ್ದಂಗೆ ಹೀ ಹ್ಯಾಸ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಸ್ಟ್ಯಾಂಡ್ ಬೈ ಹಿಮ್ಸೆಲ್ಫ್ ವಿತೌಟ್ ಎನಿ ಕಂಪ್ಯಾರಿಸನ್ ಮಾಡ್ತಾರೆ ಜನ, ಬಟ್ ಇದೆ ಅವ್ರಿಗೆ ಎಲ್ಲ ಕೇಪಬಿಲಿಟೀಸ್ ಇದೆ. ಮ್ಯಾಮ್, ಮತ್ತೆ ನೀವೇ ಹೇಳ್ದಂಗೆ ಆ್ಯಕ್ಚುಲಿ ಯುವರಾಜ್ ಕುಮಾರ್ ಅವರು ಸಾಕಷ್ಟು ಪ್ರಿಪರೇಷನ್ ಜೊತೆಗೇನೆ ಈ ಸಿನಿಮಾ ಮಾಡ್ತಾ ಇದ್ದಾರೆ. ಬಟ್ ನಿಮಗೆ ಈಗ ನಾವು ಟ್ರೈಲರಲ್ಲಿ ಒಂದಷ್ಟು ಅಂಶಗಳನ್ನು ನೋಡಿದ್ದೀವಿ. ಡೆಫಿನೆಟ್ಲಿ ಥಿಯೇಟ್ರಲ್ಲಿ ಸಾಕಷ್ಟು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಇರುತ್ತೆ ಅಂತ ನಮಗೆ ಅನ್ನಿಸ್ತಾ ಇದೆ. ನಿಮಗೆ ಅಂದರೆ ಈಗ ಯುವರಾಜ್ ಕುಮಾರ್ ಅವರು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿರೋದು, ಈಗ ಅವ್ರ ಪರ್ಫಾರ್ಮೆನ್ಸ್ನ ನೀವು ಆ್ಯಕ್ಚುಲಿ ಜೊತೆಗೆ ಆ್ಯಕ್ಟ್ ಮಾಡಿರೋದ್ರಿಂದ ನೋಡಿರ್ತೀರ. ನಿಮಗೆ ಸರ್ಪ್ರೈಸ್ ಆಗಿದ್ದಂಥದ್ದು ಏನು ಆ್ಯಕ್ಚುಲಿ ಅವರ ಒಂದು ಪರ್ಫಾರ್ಮೆನ್ಸಲ್ಲಿ? ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಹುಶಃ, ಅಂದರೆ ಫಸ್ಟ್ ಟೈಮರ್ ಇವರು, ಅಂದರೆ ಕ್ಯಾಮ್ರಾ ಮುಂದೆ ಅಪಿಯರ್ ಆಗ್ತಿರೋದು, ನೀವು ಆಲ್ರೆಡಿ ಸೀನಿಯರ್ ಅವ್ರಿಗೆ, ಸೊ ಇನ್ ಟರ್ಮ್ಸ್ ಆಫ್ ಪ್ರೊಫೆಷನ್ ಆ್ಯಕ್ಚುಲಿ. ಸೊ ಏನು ನಿಮಗೆ ಸರ್ಪ್ರೈಸ್ ಅಂತ ಅನ್ನಿಸ್ತು ಅವ್ರ ಪರ್ಫಾರ್ಮೆನ್ಸಲ್ಲಿ ಅದೆಲ್ಲ? ಫಸ್ಟ್ ಆಫ್ ಆಲ್ ನಾನು ಹೇಳಿದ್ನಲ್ಲ, ಎಲ್ಲ ವರ್ಕ್ಶಾಪ್ ಮಾಡಿ ಅವರು ಎಲ್ಲ ಐ ಥಿಂಕ್ ಡೈಲಾಗ್ಸ್ನು ಕೂಡ ಅವರು ನೀಟಾಗಿ ಹಿ ಸೋ ಸಿನ್ಸಿಯರ್. ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಲ್ಲೂ ಒಂಥರ ತುಂಬ ಪದೇ ಪದೇ ಟೇಕ್ ತೊಗೊಳೋದಾಗಲಿ ಅಥವಾ ಟೈಮ್ ವೇಸ್ಟ್ ಮಾಡೋದಾಗಲಿ ನೆವರ್. ಒಂದು ಸತಿನೂ ನಾನು ಅವ್ರ ಜೊತೆ ಶೂಟ್ ಮಾಡಿದಾಗಂತೂ ನೆವರ್. ಬಿಕಾಸ್ ಅಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟು ಇದ್ರು ನಮ್ಮ ಜೊತೆಗೆ, ಅವರ ಒಂದು ಟೈಮ್ಗೂ ವ್ಯಾಲ್ಯೂ ಕೊಡಬೇಕಾಗತ್ತೆ. ಸೊ ಅದು ನನಗೂ ಆ ಒಂದು ಇತ್ತು ತಲೆನಲ್ಲಿ, ಈ ಥರ ಆರ್ಟಿಸ್ಟ್ ಜೊತೆ ಪರ್ಫಾರ್ಮ್ ಮಾಡ್ಬೇಕಾದ್ರೆ ನಾನು ಪ್ರಿಪೇರ್ಡ್ ಆಗಿರಬೇಕು ಅನ್ನೋದು. ಬಟ್ ಅವ್ರಿಗೆ ಅದು ಇನ್ನೂ ಹತ್ತರಷ್ಟಿದೆ. ಆ್ಯಂಡ್ ಅಷ್ಟು ಪ್ರಿಪೇರಾಗಿ ಬಂದಿದ್ರು. ಅದು ಒಂದು ನನಗೆ ತುಂಬ ಒಂಥರ ಇಂಪ್ರೆಸ್ ಮಾಡಿದ್ದು. ಇನ್ನೊಂದಂದರೆ ಅವರು ಸ್ಟಂಟ್ಸ್, ಒಂದು ಸೀಕ್ವೆನ್ಸಲ್ಲಿ ನಾನು ಇದ್ದೀನಿ ಆ್ಯಂಡ್ ಅದು ನಾನು ಹೇಳಲ್ಲ ಏನು ಎಕ್ಸಾಕ್ಟ್ಲಿ ಮಾಡಿದ್ರು ಆ ಶಾರ್ಟಲ್ಲಿ ಅಂತ. ಬಟ್ ಇಟ್ ವಾಸ್ ನಾಟ್ ಅನ್ ಈಸಿ ಸೀಕ್ವೆನ್ಸ್, ಅಂದರೆ ಒಂದು ಈಸಿ ಕೊರಿಯೋಗ್ರಫಿ, ಸ್ಟಂಟ್ ಕೊರಿಯೋಗ್ರಫಿ. ನಾನು ಅದು ಒಂದೇ ಟೇಕಲ್ಲಿ ಮಾಡಬೇಕಿತ್ತು ಆಯಿತಾ, ಬಿಕಾಸ್ ಎಕ್ಸ್ಟ್ರಾ ಪ್ರಾಪ್ ಇರಲಿಲ್ಲ. ಒಂದೇ ಟೇಕಲ್ಲಿ ಅವ್ರು ಕಾನ್ಫಿಡೆಂಟಾಗಿ ಎಸ್ ಮಾಡ್ತೀನಿ ಅಂದರು. ನಾನು ಹಿಂಗೆ ಅದು ಆ ಪ್ರಿಸಿಷನ್ ಎಷ್ಟಿರಬೇಕು ಅಂದರೆ ಒಂದು ಟೇಕಲ್ಲಿ ಮುಗಿಸೋದಕ್ಕೆ ಅದು ಕಾನ್ಫಿಡೆನ್ಸ್ ಇದ್ದಾಗಲೇ ಅವ್ರು ಹೇಳೋಕ್ಕಾಗೋದು ಎಸ್ ನಾನು ಮಾಡ್ತೀನಿ ಅಂತ. ಆ್ಯಂಡ್ ನಾನು ಬಿಫೋರ್ ಟೇಕ್ ನಾನು ಕೇಳಿದೆ, ನೀವೇನು ಲೈಕ್ ಐ ಯು ಶೋರ್, ಲೈಕ್ ನೀವು ರಿಹರ್ಸಲ್ ಏನೂ ಮಾಡಲ್ವಾ ಅಂತಲ್ಲ. ಈಸ್ ಲೈಕ್ ನೋ ದಿಸ್ ಇಸ್ ವೆರಿ ಈಸಿ, ಐ ಕ್ಯಾನ್ ಡೂ ಇಟ್ ಅಂತ ಹೇಳಿದ್ರು. ಐಮ್ ಲೈಕ್ ಇದು ಈಸಿನಾ? ಐ ಮೀನ್ ಇದೇ ಈಸಿ ಅಂದರೆ ಅವರು ಇವಾಗ ಟ್ರೈಲರಲ್ಲಿ ನೋಡಿದ್ನಲ್ಲ, ನಾನು ಟ್ರೈಲರಲ್ಲೇ ನೋಡಿದ್ದು ನಾನು ಆ್ಯಕ್ಚುಲಿ. ಅಪ್ಪು ಸರ್ ಅವ್ರ ಒಂದು ಅದೇ ಥರ ಸ್ಟಂಟ್ ಮಾಡ್ಯಾರೆ. ಟ್ರಿಪಲ್ ಕಿಕ್ ಆಸ್ ವೆಲ್ ಆಸ್ ಆ ಕಾರ್ ಒಳಗಡೆಯಿಂದ ಹಿ ಜಂಪ್ಸ್ ಇನ್ ಥ್ರೂ ದ ವಿಂಡ್ಶೀಲ್ಡ್ ಅಲ್ಲ, ಅದನ್ನೆಲ್ಲ ಐ ಮೀನ್ ಅದೆಲ್ಲ ಅವ್ರಿಗಿನ್ನ ಅದಿನ್ನ ಕಷ್ಟ ಅಲ್ವಾ. ಸೊ ಡೆಫಿನೆಟ್ಲಿ ಇದು ಅವ್ರಿಗೆ ಈಸಿ ಅಂತ ಅನ್ನಿಸ್ತು. ಬಟ್ ನನಗೆ ಗೊತ್ತಿರಲಿಲ್ಲ ಏನೇನೆಲ್ಲ ಮಾಡಿದ್ದಾರೆ ಇವರು ಅಂತ. ಬಟ್ ದಿಸ್ ವಾಸ್ ಫಾರ್ ಮೀ ವೆರಿ ಇಂಪ್ರೆಸಿವ್ ಆ್ಯಂಡ್ ಹಿ ಡಿಡ್ ಇಟ್ ಇನ್ ಒನ್ ಟೇಕಲ್ಲೇ ಮುಗಿಸ್ಬಿಟ್ರು. ಐ ವಾಸ್ ಲೈಕ್ ವಾವ್, ಫುಲ್ಲಿ ಒಂಥರ ಜಾ ಡ್ರಾಪಿಂಗ್ ಇಂಪ್ರೆಸ್ ನಾನು. ಮ್ಯಾಮ್, ಅದೇ ಆ್ಯಕ್ಚುಲಿ ನೀವು ಎಕ್ಸ್ಪ್ಲೈನ್ ಮಾಡ್ತಿರುವಂತಹ ಒಂದು ಸ್ಟಂಟ್ ಸೀಕ್ವೆನ್ಸ್ ನನಗೆ ಕೇಳುವಾಗ ಅನ್ನಿಸ್ತಾ ಇದೆ ಬಹುಶಃ ಟ್ರೈಲರಲ್ಲಿ ಏನು ತೋರಿಸಿದ್ದಾರೆ ಅದೇ ಇರಬಹುದು, ಬಹುಶಃ ಅದನ್ನೇ ನೀವು ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ ಅನ್ಸುತ್ತೆ. ಆ್ಯಂಡ್ ಅಗೇನ್ ಆ ಟೈಮಲ್ಲೇ ಅವ್ರು ಅದೊಂದು ಡೈಲಾಗ್ ಎಲ್ಲ ಹೇಳೋದು, ಅಂದರೆ ಯಾರು ಕೇಳೋರು ಇಲ್ವಾ ಆ ಥರದ್ದೆಲ್ಲ. ಅಂದರೆ ಅದರದ್ದೇ ಕೆಲವೊಂದು ಕಂಟಿನ್ಯೂಯೇಷನ್ ಸೀಕ್ವೆನ್ಸ್ ಎಲ್ಲ ತೋರಿಸಿದ್ದಾರೆ, ಅಂದರೆ ಫೈಟ್ ಸೀಕ್ವೆನ್ಸ್ ಎಲ್ಲ.
ಅದು ಅಂದ್ರೆ ನಿಮ್ ಎದುರುಗಡೆನೆ ಒಂದು ಫೈಟ್ ಆಗ್ತಾ ಇದೆ ಇವಾಗ, ಅದು ಹೆಂಗಿತ್ತು ಅನುಭವ ನಿಮ್ಗೆ ಅಂತ? ಫಸ್ಟ್ ಆಫ್ ಆಲ್ ಅರ್ಜುನ್ ಮಾಸ್ಟರ್ ಅವರು ಸಖತ್ತಾಗಿ ಕೊರಿಯೋಗ್ರಾಫ್ ಮಾಡಿದ್ರು. ಅಂದ್ರೆ ಆ ಸಿಚುವೇಶನ್ಗೆ ತಕ್ಕನ ಹಾಗೆ ಅವರು ಆಕ್ಷನ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಸುಮ್ಮನೆ ಎಲ್ಲಿಂದಾನೋ ಏನೋ ಅಪಿಯರ್ ಆಗ್ಬಿಡೋದು ಅಥವಾ ಅನ್ರಿಯಲಿಸ್ಟಿಕ್ ಆಗಿ ತೋರಿಸಿಲ್ಲ. ಆ ಒಂದು ಮನೆಯಲ್ಲಿ ಏನೇನಿದೆ ಅಲ್ಲೇ ಅಷ್ಟರಲ್ಲೇ ಆಗತ್ತೆ ಒಂದು ಫೈಟ್ ಸೀಕ್ವೆನ್ಸು, ಅದ್ರಲ್ಲಿ ನಾನಿರೋದು. ಸೊ ಅದು ಸಕ್ಕತ್ತಾಗಿ ಬಂದಿದೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಆ್ಯಕ್ಷನ್ ಟೀಮ್ನವರು ಕೂಡ ನೋಡೋದಕ್ಕೆ ಸ್ವಲ್ಪ ಭಯ ಹುಟ್ಟಿಸೋ ಥರ ಇದ್ದಾರೆ, ಬಟ್ ಎಲ್ಲರೂ ದೇ ವೆರಿ ಪ್ರೊಫೆಷ್ನಲ್. ಆ್ಯಕ್ಚುಲಿ ಟ್ರೇಲರ್ ನೋಡಿದ್ಮೇಲೆ ಬಹಳಷ್ಟು ಜನ ನಂಗೆ ಫೋನ್ ಮಾಡಿ ಕೇಳಿದ್ರು, ಏನೇ ಹಾಗೆ ನಿನಗೆ ತಳ್ಳಿದ್ದಾರೆ ಅದರಲ್ಲಿ ಅಂತ. ಸೊ ನಾನು ಹೇಳಿದೆ, ಇದು ಆ್ಯಕ್ಷನ್ ಟೀಮ್ ಅವರು ಎಷ್ಟು ವಿನಯವಾಗಿದ್ರು ನಮ್ಮ ಜೊತೆ ಅಂದರೆ, ಪ್ರತಿ ಟೇಕ್ ಆದ್ಮೇಲೂ ಬಂದು ವಿಚಾರಿಸ್ಕೊಳ್ಳೋರು, ಐ ಓಕೆ, ಆ್ಯಂಡ್ ಶಾರ್ಟಿಗೆ ಮುಂಚೆನೂ ಈ ಥರ ಮಾಡ್ತೀವಮ್ಮ, ನಿಮ್ಗೆ ಓಕೆನಾ ಅಂತೆಲ್ಲ ಕೇಳ್ಕೊಂಡೆ ಅವರು ಆ ಒಂದು ಮೂವ್ನ ಮಾಡಿದ್ದು. ಸೊ ಆ್ಯಂಡ್ ಆಬ್ವಿಯಸ್ಲಿ ಅವರು ಆ ಪ್ರಿಕಾಷನ್ಸ್ ಎಲ್ಲ ತಗೋತಾರೆ ಸೊ ದಟ್ ಐ ಡೋಂಟ್ ಗೆಟ್ ಹರ್ಟ್. ಬಟ್ ಅದನ್ನ ಯಾಕೆ ಮಾಡಿದ್ದಾರೆ ಅಂತಲೂ ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗತ್ತೆ. ಎವ್ರಿಥಿಂಗ್ ಹ್ಯಾಸ್ ಅ ರೀಸನ್ ಆ್ಯಂಡ್ ಮೀನಿಂಗ್ ಬಿಹೈಂಡ್ ಇಟ್ ಫಾರ್ ಶೋರ್. ಎಕ್ಸಾಕ್ಟ್ಲಿ. ನನ್ನ ನೆಕ್ಸ್ಟ್ ಪ್ರಶ್ನೆ ಅದೇ ಆಗಿತ್ತು. ಬಿಕಾಸ್ ಆ ಒಂದು ಶಾರ್ಟ್ ಅಂದರೆ ಆ ಸೀನ್ ನೋಡಿದಾಗ, ಓ ಏನಪ್ಪ ಇಲ್ಲಿ ಸಮಥಿಂಗ್ ಅಂದರೆ ಏನೋ ಒಂದು ಸೀರಿಯಸ್ ಏನೋ ಇಲ್ಲಿ ನಡೀತಾ ಇದೆ, ಅಂದರೆ ಸುಮ್ಮನೆ ಫೈಟ್ ಇಡಬೇಕು ಅಂತ ಫೈಟ್ ಇಟ್ಟಿಲ್ಲ ಇಲ್ಲಿ. ಏನೋ ಮನೆ ಒಬ್ಬರು ಸದಸ್ಯರಿಗೆ ಏನೋ ಸಮಸ್ಯೆ ಆಗ್ತಿದೆ ಇಲ್ಲಿ. ಆ್ಯಂಡ್ ಎಸ್ಪೆಷಲಿ ಆ ಶಾರ್ಟ್ ಅಂದರೆ ನಿಮ್ಮ ಎದೆ ಮೇಲೆ ಏನು ಕೈ ಇಡ್ತಾರಲ್ಲ, ಅಷ್ಟು ರಿಲೆವೆಂಟ್ ಆಗಿರುತ್ತಾ ಈ ಸೀನ್? ಅಂದರೆ ಏನಕ್ಕೆ ಮಾಡಿರಬಹುದು ಇದು? ಆ್ಯಂಡ್ ಅಗೇನ್ ಹಿತಾ ಚಂದ್ರಶೇಖರ್ ಅವರು ಇದು ಮಾಡಿದ್ದಾರೆ ಅಂತಂದಮೇಲೆ ದೇರ್ ವಿಲ್ ಬಿ ಸಮ್ ಮೀನಿಂಗ್ ಅಂತ. ಸೊ ಅದು ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್ ಅಂತ, ಅಂದರೆ ಎಷ್ಟು ರಿಲೆವೆನ್ಸ್ ಇದೆ ಆ ಥರದೊಂದು ಸೀನ್ ಅಂತ ನೋಡಲಿಕ್ಕೆ? ನಾನು ಜಾಸ್ತಿ ಹೇಳ್ತಾ ಹೋದ್ರೆ ಕತೆ ಬಿಟ್ಕೊಡ್ಬೇಕಾಗತ್ತೆ. ಬಟ್ ಅವರು ಸ್ಕ್ರಿಪ್ಟಲ್ಲೇ ಅಪ್ಯಾರೆಂಟ್ಲಿ, ನಾನು ಸಂತೋಷ್ ಸರ್ ಅವ್ರದ್ದು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಅವಾಗ ನನಗೆ ಗೊತ್ತಾಗಿದ್ದು ಸ್ಕ್ರಿಪ್ಟಲ್ಲೇ ಅವ್ರು ಎಲ್ಲ ಆ್ಯಕ್ಷನ್ ಸೀಕ್ವೆನ್ಸಸ್ಸು ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ. ಸೊ ಇವಾಗ ಕತೆ ಜೊತೆಗೆ ಹೋಗ್ತಾ ಇದೆ ಆ್ಯಕ್ಷನು ಅಂದಾಗ ಬೋರ್ ಆಗಲ್ಲ. ಸುಮ್ಮನೆ ಎಲ್ಲೂ ಇಲ್ಲದೆ ಇರೋದು ಒಂದು ಹುಟ್ಟಿಸ್ಕೊಂಡು ಆ್ಯಕ್ಷನ್ ಸೀಕ್ವೆನ್ಸ್ ಇರಬೇಕು ಅಂತ ಮಾಡೋದು ಒಂಥರ. ಬಟ್ ಇದು ಕಥೆ ಒಳಗಡೆನೇ ಇದೆ ಆ್ಯಂಡ್ ಕತೆ ಜೊತೆಗೆ ಮುಂದೆ ಹೋಗುತ್ತೆ. ಸೊ ಐ ಥಿಂಕ್ ದ್ಯಾಟ್ ವಾಸ್ ಕ್ವೈಟ್ ಸ್ಮಾರ್ಟ್ ಆ ಥರ ನೋಡಿದ್ರೆ. ಆ್ಯಂಡ್ ಜನಕ್ಕೂ ಬೋರ್ ಆಗಲ್ಲ, ಬಿಕಾಸ್ ಪ್ರತಿ ಸೀಕ್ವೆನ್ಸು ಡಿಫ್ರೆಂಟ್ ಆಗಿದೆ. ಆ್ಯಂಡ್ ನಾನಿರೋ ಸೀಕ್ವೆನ್ಸ್ ನಾನು ಹೇಳ್ದಂಗೆ ಮನೆ ಒಳಗಡೆನೆ ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಎಸ್, ಇನ್ನು ಆ್ಯಕ್ಚುಲಿ ನಮಗೆ ಟ್ರೇಲರಲ್ಲಿ ನೋಡಿರೋ ಪ್ರಕಾರ ಯುವ ಅನ್ನುವಂತಹ ವ್ಯಕ್ತಿ ಫ್ಯಾಮಿಲಿಗೋಸ್ಕರ ಏನು ಮಾಡೋದಕ್ಕೂ ರೆಡಿ ಇರ್ತಾನೆ, ಅಂದರೆ ಎದೆ ಕೊಟ್ಟು ನಿಲ್ತಾನೆ ಯಾರಾದರೂ ತೊಂದರೆ ಮಾಡಕ್ಕೆ ಬಂದರೆ, ಆ ಥರದ್ದೆಲ್ಲ. ಸೊ ಯುವ ಮತ್ತು ಶ್ವೇತಾ ಬಾಂಡಿಂಗ್ ಎಷ್ಟರ ಮಟ್ಟಿಗೆ ಎಕ್ಸ್ಪ್ಲೋರ್ ಆಗಿರುತ್ತೆ ಈ ಸಿನಿಮಾದಲ್ಲಿ ಅಂತ? ಎಷ್ಟೊಂದು ಇವಾಗ ಸಿಬ್ಲಿಂಗ್ಸ್ ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಆದರೆ ಜಾಸ್ತಿ ಎಸ್ಪೆಷಲಿ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ ಒಂದು ಜಾಸ್ತಿ ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಒಂದು ಪ್ರೀತಿ ಆಗಲಿ ಅಥವಾ ಒಂದು ಬಾಂಡಿಂಗು. ಎಲ್ಲೋ ಒಂಥರ ಫ್ರೆಂಡ್ಸ್ ಥರ ಇರ್ತಾರೆ, ಬಟ್ ಅದು ಜಾಸ್ತಿ ಏನಂತಾರೆ ವರ್ಡ್ಸಿಂದ ಬರಲ್ಲ, ಮಾತಿಂದ ಬರಲ್ಲ. ಸೊ ಆ ಥರ ಒಂದು ರಿಲೇಶನ್ಶಿಪ್ ಡೆಫಿನೆಟ್ಲಿ ಇಬ್ಬರ ಮಧ್ಯ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇದೆ. ಅದು ನಮ್ಮ ಮಾತಿನಲ್ಲಿ ಬರಲ್ಲ, ಬಟ್ ಸಿಚುವೇಶನ್ ನಾವು ಹೇಗೆ ಡೀಲ್ ಮಾಡ್ತೀವಿ, ಅಂದರೆ ನನ್ನ ಕ್ಯಾರೆಕ್ಟರ್ ನಾನು ಹೇಗೆ ಡೀಲ್ ಮಾಡ್ತೀನಿ ಆ ಸಿಚುವೇಶನ್ನಲ್ಲಿ, ಆ್ಯಂಡ್ ಹೌ ಯುವ ಅವ್ರ ಕ್ಯಾರೆಕ್ಟರ್ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ, ಅಥವಾ ಅವ್ರು ಹೇಗೆ ಡೀಲ್ ಮಾಡ್ತಾರೆ ಅದಕ್ಕೆ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ, ಅದರಲ್ಲಿ ತೋರಿಸ್ಕೊಂಡು ಹೋಗಿದ್ದಾರೆ. ಅದು ಐ ಥಿಂಕ್ ತುಂಬ ಸಹಜವಾಗೂ ಅದೇ ಥರ ನಡೆಯೋದಲ್ವ ರಿಯಲ್ ಲೈಫಲ್ಲೂ ಕೂಡ. ಅಕ್ಕ ತಮ್ಮ ಅಂದಮೇಲೆ ಎಲ್ಲೋ ಒಂದು ಕಡೆ ಒಂದು ಅಕ್ಕನ ಮೇಲೆ ಒಂದು ರೆಸ್ಪೆಕ್ಟ್ ಇರುತ್ತೆ, ಒಂದು ಪ್ರೀತಿನೂ ಇರುತ್ತೆ, ಬಟ್ ಕಾಲೆಳೆಯೋದು ಇರುತ್ತೆ ಅಕ್ಕನ. ಸೊ ಆ ಥರದ್ದಿದೆ. ಹೌದು. ಸೊ ಇನ್ನು ಆ್ಯಕ್ಚುಲಿ ಹಿತಾ ಅವರು ಆಲ್ಮೋಸ್ಟ್ ಅಂದರೆ ಲೀಡ್ ಅಂದರೆ ಫೀಮೇಲ್ ಆಗಿನೇ ಕಾಣಿಸ್ಕೊಂಡು ಬಂದಿರೋದು ಇಲ್ಲಿ ತನಕ ಇಷ್ಟು ವರ್ಷಗಳ ಜರ್ನಿಯಲ್ಲಿ. ಮೊದಲನೇ ಬಾರಿಗೆ ಈ ರೀತಿ ಒಂದು ಸಪೋರ್ಟಿಂಗ್ ಅಂದರೆ ಪಾತ್ರ ಮಾಡ್ತಾ ಇರೋವಂಥದ್ದು. ಅಂದರೆ ನೀವು ಒಪ್ಕೊಳ್ಳೋದಕ್ಕೆ ಸಾಕಷ್ಟು ಕಾರಣಗಳು ಇರುತ್ತೆ ಡೆಫಿನೆಟ್ಲಿ. ನಿಮಗೆ ಏನು ಕನ್ವಿನ್ಸ್ ಆಯಿತು ನಿಮಗೆ? ಅಂದರೆ ಓಕೆ, ನಾನು ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದ ವ್ಯಕ್ತಿ ಈ ಪಾತ್ರ ಮಾಡಬಲ್ಲೆ ಅಂತ ನಿಮಗೆ ಹೆಂಗೆ ಕನ್ವಿನ್ಸ್ ಆಯಿತು ಅಂತ? ಐ ಥಿಂಕ್ ಲೀಡ್ ಪಾತ್ರ ಅಥವಾ ಸಪೋರ್ಟಿಂಗ್ ಪಾತ್ರ ಅದೆಲ್ಲ ಸೈಡ್ಗಿಟ್ರೆ ಏನು ಇಂಪಾರ್ಟೆಂಟ್ ಆಗತ್ತೆ ಅಂದರೆ ನನಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಎಷ್ಟು ಸ್ಕೋಪ್ ಇದೆ, ನಾನು ಎಷ್ಟು ಕಾಣಿಸ್ಕೋತೀನಿ ಈ ಸಿನಿಮಾದಲ್ಲಿ, ನಾನು ಈ ಸಿನಿಮಾದಿಂದ ಜನರನ್ನ ಮುಟ್ಟಬಹುದಾ ಅನ್ನೋದು ನನ್ನ
ಥಾಟ್ ಪ್ರಾಸೆಸ್ ಯೂಶ್ವಲಿ. ಆ್ಯಂಡ್ ಇಲ್ಲಿ ತನಕ ನನಗೆ ಯಾವುದೂ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗೆ ಆಫರ್ ಬಂದಿರಲಿಲ್ಲ. ಈ ಈ ಕ್ಯಾರೆಕ್ಟರ್ ಬಂದಿದ್ದು. ಆ್ಯಂಡ್ ಇಂಥ ಒಳ್ಳೆ ಪ್ರೊಡಕ್ಷನ್ ಹೌಸ್, ಇಂಥ ಒಳ್ಳೆ ಡಿರೆಕ್ಟರ್, ಆ್ಯಂಡ್ ದೊಡ್ಡ ಮನೆ ಮೊಮ್ಮಗನ ಲಾಂಚ್ ಸಿನಿಮಾ, ಹೇಗೆ ನಾನು ಇದಕ್ಕೆ ಒಪ್ಕೊಳ್ದೇ ಇರಲಿ? ಐ ಮೀನ್ ಎನಿ ಆರ್ಟಿಸ್ಟ್ ನನ್ನ ಕಾಂಟೆಂಪ್ರರೀಸಲ್ಲಿ ನೋಡಿದ್ರೆ ಐ ಥಿಂಕ್ ಯಾರೂ ಇದನ್ನು ತಿರಸ್ಕರಿಸ್ತಿರ್ಲಿಲ್ಲ. ಆ್ಯಂಡ್ ನನಗೂ ಐ ಥಿಂಕ್ ಇಟ್ ವಾಸ್ ದ ರೈಟ್ ಮೂವ್. ಯಾಕಂದರೆ ತುಂಬ ಜನ ಹೇಳ್ತಾರೆ ಹೀರೋಯಿನ್ಸ್ಗೆ ಶೆಲ್ಫ್ ಲೈಫ್ ಇರುತ್ತೆ, ಬೇಗ ಮುಗ್ದೋಗುತ್ತೆ, ಒಂದು 4-5 ವರ್ಷ ಪೀಕಲ್ಲಿದ್ದಾಗ ಅದು ಇದು ಅಂತೆಲ್ಲ. ನಾನು ಅದನ್ನು ಯಾವತ್ತೂ ಸೀರಿಯಸ್ ಆಗಿ ತೊಗೊಂಡಿಲ್ಲ. ಆ್ಯಂಡ್ ನಾನು ಯಾವಾಗಲೂ ಹೇಳೋದು, ನಾನು ಮುತ್ತಜ್ಜಿ ಆಗೋ ತನಕ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ. ಸೊ ನನಗೆ ಯಾವ ಪಾತ್ರ ಮಾಡ್ತಾ ಇದ್ದೀನಿ ಅಥವಾ ನನ್ನ ರೋಲ್ ಎಷ್ಟು ದೊಡ್ಡದಿದೆ ಅದಕ್ಕಿಂತ ಎಷ್ಟು ಡೆಪ್ತ್ ಇದೆ ಆ ಒಂದು ರೋಲ್ಗೆ, ಆ್ಯಂಡ್ ಆ ರೋಲಿಂದ ಆ ಸಿನಿಮಾದ ಕಥೆಗೆ ಏನು ಕಾಂಟ್ರಿಬ್ಯೂಷನ್ ಇದೆ. ಆ್ಯಂಡ್ ಯಾವುದೇ ರೋಲ್ ಮಾಡಿದ್ರು ಆ ಜನರ ಮನಸ್ಸಲ್ಲಿ ಉಳ್ಕೋಬೇಕು. ಸೊ ಆ ಥರ ರೋಲ್ ಇದೆ ಡೆಫಿನೆಟ್ಲಿ ಇದು. ಸೊ ಒಪ್ಕೊಂಡೆ. ಎಸ್, ಇನ್ನು ಆ್ಯಕ್ಚುಲಿ ಹೊಂಬಾಳೆ ಕಡೆಯಿಂದ ಈ ರೀತಿ ಕರೆ ಬಂದಾಗ, ಅಂದರೆ ಈ ಥರದೊಂದು ಪಾತ್ರ ಇದೆ ಮಾಡಬೇಕು ಅಂತ, ಸೊ ಫಸ್ಟ್ ರಿಯಾಕ್ಷನ್ ನಿಮ್ದು ಏನಾಗಿತ್ತು? ಮತ್ತು ಮನೇಲಿ ಹೇಳಿದಾಗ ಏನು ಹೇಳಿದ್ರು ಮನೇಲಿ ಅಂತ? ಇಲ್ಲ, ಡೆಫಿನೆಟ್ಲಿ ನನಗೆ ಫಸ್ಟ್ ಕಾಲ್ ಬಂದಿದ್ದು ನಮ್ಮ ಬಾಬು ಸರ್ ಅಂತ, ನಮ್ಮ ಎಕ್ಸಿಕ್ಯೂಟಿವ್, ನಮ್ಮ ಪ್ರೊಡಕ್ಷನ್ ಬಾಬು ಸರ್. ನಿಮ್ಗೆ ಗೊತ್ತಿರತ್ತೆ ಬಾಬು ಸರ್, ತುಂಬ ಫೇಮಸ್ ನಮ್ಮ ಬಾಬು ಸರ್. ಅವರು ನನಗೆ ಕಾಲ್ ಮಾಡಿ ಈ ಥರ ಹೇಳಿದ್ರು. ಆ್ಯಂಡ್ ಅವರು ನಮ್ಮ ಅಪ್ಪ ಅಮ್ಮನ ಜೊತೆ ಬಹಳಷ್ಟು ವರ್ಷಗಳ ಹಿಂದೆ ಕೆಲಸ ಮಾಡಿದ್ದಾರೆ ಆ್ಯಂಡ್ ತುಂಬ ಗೊತ್ತಿರೋದ್ರಿಂದ ಸೊ ಅವ್ರ ಕಡೆಯಿಂದ ಕಾಲ್ ಬಂದಾಗ ಒಂದು ಏನಂತಾರೆ, ಫಸ್ಟ್ ಆಫ್ ಆಲ್ ಸರ್ಪ್ರೈಸಿಂಗ್, ಬಿಕಾಸ್ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ಥರ ಕಾಲ್ ಬರುತ್ತೆ ಅಂತ. ಆ್ಯಂಡ್ ಫಸ್ಟ್ ನಾನು ಅದೇ ಯೋಚನೆ ಮಾಡಿದ್ದು, ಇದು ಸಿಸ್ಟರ್ ರೋಲ್ ಅಲ್ಲ, ಸಪೋರ್ಟಿಂಗ್ ರೋಲ್ ಅಲ್ವಾ, ಹೌ ವಿಲ್ ಇಟ್ ಬಿ ಫಾರ್ ಆ್ಯಸ್ ಅ ಕರಿಯರ್ ಮೂವ್ ನನಗೆ ಅನ್ನೋದು ಬಂತು ಯೋಚನೆ. ನಾನು ಐ ವೋಂಟ್ ಡಿನೈ ಇಟ್. ಬಟ್ ಕಥೆ ಕೇಳಿದ್ಮೇಲೆ ನಮ್ಮ ಡೈರೆಕ್ಟರ್ ಅಸೋಸಿಯೇಟ್ ಒಬ್ಬರಿದ್ದಾರೆ, ಗೌತಮ್ ಅಂತ, ಅವರು ನನಗೆ ಫೋನ್ನಲ್ಲಿ ಪೂರ್ತಿ ಕತೆ ಹೇಳಿದ್ರು. ಸೊ ಆ ಕಥೆ ಕೇಳಿದಾಗ ಐ ವಾಸ್ ಕನ್ವಿನ್ಸ್ಡ್, ಇಲ್ಲ, ಮೀನ್ ಇಟ್ ಡಸಂಟ್ ಹ್ಯಾವ್ ಟು ಬಿ ಲವ್ ಇಂಟ್ರೆಸ್ಟ್ ಆಗಿರಬೇಕು ಎಲ್ಲ ಕಥೆನಲ್ಲಿ ಹೀರೋಗೆ ಅಂತಿಲ್ಲ. ನಮ್ಮ ಪರ್ಫಾರ್ಮೆನ್ಸ್ ಅಥವಾ ನಮ್ಮ ಕೇಪಬಿಲಿಟೀಸ್ನ ನಾವು ತೋರಿಸ್ಕೊಳ್ಳೋದಕ್ಕೆ ಎಷ್ಟೊಂದು ಜನ ತಾಯಿ ರೋಲಲ್ಲೂ ತೋರಿಸ್ಕೋತಾರೆ ಅಲ್ವಾ? ಹಾಂ. ಸೊ ಐ ಥಾಟ್ ಇಟ್ ವಾಸ್ ಹೊಸ ಆಪರ್ಚುನಿಟಿ ನನಗೂ, ಅಂದರೆ ಈ ಥರ ಕ್ಯಾರೆಕ್ಟರ್ ನಾನು ಮಾಡಿರಲಿಲ್ಲ ಮುಂಚೆ. ಸೊ ಐ ಥಾಟ್ ವೈ ನಾಟ್. ಆ್ಯಂಡ್ ಲೈಕ್ ಐ ಸೆಡ್, ಪ್ರೊಡಕ್ಷನ್ ಹೌಸ್ ಆಗಲಿ, ಡೈರೆಕ್ಟರ್ ಆಗಲಿ, ನನ್ನ ಜೊತೆ ಇದ್ದಿದ್ದ ಆರ್ಟಿಸ್ಟ್ಸ್ ಆಗಲಿ, ಸೊ ಏನಿಲ್ಲ ಅಂದರೂ ನನಗೇನೋ ಒಂದು ಕಲಿಯಕ್ಕೆ ಸಿಗತ್ತೆ ಅನ್ನೋ ಒಂದು ನಂಬಿಕೆ ಇತ್ತು ನನಗೆ. ಆ್ಯಂಡ್ ನಮ್ಮ ಅಪ್ಪ ಅಮ್ಮನೂ ಕೂಡ ಜಾಸ್ತಿ ಏನು, ನಮ್ಮ ಅಪ್ಪ ಅಮ್ಮ ಫಸ್ಟ್ ಆಫ್ ಆಲ್ ಅಷ್ಟೊಂದು ಇನ್ವಾಲ್ವ್ ಆಗಲ್ಲ. ಅವ್ರು ಹೇಳೋದು ಯು ಡಿಸೈಡ್, ನೀನು ಡಿಸೈಡ್ ಮಾಡು, ವಿಲ್ ಸ್ಟ್ಯಾಂಡ್ ವಿತ್ ಯು ಅಂತ ಹೇಳ್ತಾರೆ ಅಷ್ಟೇ. ಸೊ ಅವರು ದೇ ಲೆಫ್ಟ್ ಇಟ್ ಟು ಮೀ, ಬಟ್ ದೇ ಆಲ್ಸೋ ವರ್ ಕನ್ವಿನ್ಸ್ ದಟ್ ಓಕೆ, ಇದು ಒಂದು ಒಳ್ಳೆ ಸಿನಿಮಾ ಆಗತ್ತೆ, ಡೆಫಿನೆಟ್ಲಿ ಒಂದು ದೊಡ್ಡ ಲಾಂಚ್ ಸಿಗತ್ತೆ ನಮ್ಮ ಯುವ ಅವ್ರಿಗೆ, ಆ್ಯಂಡ್ ಅದರಿಂದ ನಾವು ಕೂಡ ಸ್ವಲ್ಪ ಕಾಣಿಸ್ಕೋತೀವಿ ಅನ್ನೋ ಒಂದು ಭರವಸೆ ಇತ್ತು. ಸೊ ಇನ್ನು ಹಿತಾ ಅವರು ಆ್ಯಕ್ಚುಲಿ ಮದುವೆ ಆದ ನಂತರ ಆಲ್ಮೋಸ್ಟ್ ಮುಂಬೈಗೆ ಮೂವ್ ಆದರು ಅಂತ ನಾವು ಕೇಳ್ಪಟ್ಟಿದ್ದೀವಿ. ಪ್ಲಸ್ ಅಲ್ಲಿ ಸಾಕಷ್ಟು ಆ್ಯಡ್ಗಳನ್ನು ಮಾಡಿದರೆ, ಹಿತಾ ಅವರು ಆಲ್ಮೋಸ್ಟ್ ಇಲ್ಲಿ ತನಕ ನನಗೆ ಗೊತ್ತಿರೋ ಪ್ರಕಾರ ಹತ್ತತ್ರ ಒಂದು 100 ಆ್ಯಡ್ ಮಾಡಿರ್ಬೋದು ಎಲ್ಲ ಸೇರಿ, ಅಂದರೆ ಕನ್ನಡದಲ್ಲಿ ಮತ್ತು ಅಲ್ಲಿ ಎಲ್ಲ ಸೇರಿದ್ರೆ 60ರಿಂದ 70 ಮಾಡಿದ್ದೀನಿ. ಹಾಂ, 60ರಿಂದ 70, ಎಸ್. ಸೊ ಅಂದರೆ ಈಗ ಆ್ಯಡ್ಸ್ಗಳ ಮಧ್ಯೆ ಈಗ ವಾಪಸ್ ಈಗ ನೀವು ಮಾಡ್ತಾ ಇದ್ರಿ, ನಿಮ್ದೊಂದು ಜೀವನ ನಡೀತಾ ಇತ್ತು, ಸಡನ್ ಆಗಿ ಈ ಥರದೊಂದು ಕರೆ ಬರುತ್ತೆ. ಅಫ್ಕೋರ್ಸ್ ಈಗ ಆ್ಯಕ್ಚುಲಿ ಶುಭಮಂಗಳ ಸಿನಿಮಾ ರಿಲೀಸ್ ಆಗಿತ್ತು, ಅದಕ್ಕಿಂತ ಮುಂಚೆ ತುರ್ತು ನಿರ್ಗಮನ, ಸೊ ಒಳ್ಳೆಯ ಪ್ರತಿಕ್ರಿಯೆಯನ್ನು ಪಡ್ಕೊಂಡಿತ್ತು. ಸೊ ಈ ಸಿನಿಮಾದಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಯಾವ ರೀತಿ ಇದೆ? ಅಂದರೆ ಜನ ನಿಮ್ಮನ್ನು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಬೋದು ಅಂತ ಒಂದು ನಂಬಿಕೆ ಇದೆ ನಿಮಗೆ? ಪ್ಲಸ್ ಯುವ ಅವರಿಗೆ ಈ ಸಿನಿಮಾ ಎಷ್ಟರ ಮಟ್ಟಿಗೆ ಒಂದು ಯಶಸ್ಸನ್ನು ತಂದು ಕೊಡಬಹುದು ಅಂತ? ಯಾಕೆಂದರೆ ಟ್ರೈಲರಲ್ಲಿ ಡೆಫಿನೆಟ್ ಆಗಿ ನಮಗೆ ಎಲ್ಲದೂ ತೋರಿಸಿರಲ್ಲ, ನಾವು ಜಸ್ಟ್ ಡಿಕೋಡ್ ಮಾಡ್ತಾ ಇರಲಿ ಅಂತ ಹಂಗಂಗೆ ಬಿಟ್ಟಿರ್ತಾರೆ ಕೆಲವೊಂದಷ್ಟು ವಿಷಯಗಳನ್ನು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ನಾನು ಅದು ಆ್ಯಡ್ಸ್ ಮಾಡ್ತಿದ್ದೆ ನಿಜ. ಬಟ್ ಲಾಸ್ಟ್ ಇಯರ್ ನಾನು ಡಿಸೈಡ್ ಮಾಡಿದ್ದೆ, ಸ್ವಲ್ಪ ನಾನು ಐ ಟೇಕ್ ಅ ಬ್ಯಾಕ್ ಸೀಟ್ ಆ್ಯಡ್ಸ್ ವಿಷಯದಲ್ಲಿ, ಸ್ವಲ್ಪ ಸಿನಿಮಾಗಳು ಮಾಡಬೇಕು ಇನ್ನು. ಬಿಕಾಸ್ ಅದನ್ನು ನಾನು ಒಂಥರ ಸೈಡ್ ಹಸಲ್ ಆಗಿ ಇಟ್ಕೊಂಡಿದ್ದು. ಅದು ಮುಂಬೈಗೆ ಹೋದ್ಮೇಲೆ ಅದು ಸ್ವಲ್ಪ ಮೇನ್ ಇದಾಗ್ಬಿಟ್ಟಿತ್ತು.
ಜಾಸ್ತಿ ಅದೇ ಮಾಡೋಕ್ಕೆ ಶುರು ಮಾಡಿದ್ದೆ. ಅದ್ರ ಜೊತೆಗೆ ವೆಬ್ ಸೀರೀಸು ಅದೆಲ್ಲ ಮಾಡ್ತಿದ್ದೆ. ಕನ್ನಡ ಸಿನಿಮಾಯಿಂದ ನನಗೆ ಜಾಸ್ತಿ ಅಪ್ರೋಚ್ ಅಂದರೆ ಯಾರೂ ಅಪ್ರೋಚ್ ಮಾಡಿರಲಿಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತಿತ್ತು ನಾನು ಮುಂಬೈಯಲ್ಲಿದ್ದೆ ಅಂತ. ಆಮೇಲೆ ಇಲ್ಲಿ ಎಲ್ಲರಿಗೂ ನಾನು ಹೇಳ್ತಿದ್ದು ಏನು ಅಂದರೆ, ಕೆಲಸ ಸಿಕ್ಕಿದ್ರೆ ಡೆಫಿನೆಟ್ಲಿ ನಾನು ಇಲ್ಲೂ ಮನೆ ಇದೆ, ಅಲ್ಲೂ ಮನೆ ಇದೆ, ಐ ಕ್ಯಾನ್ ಡೂ ಬ್ಯಾಕ್ ಆ್ಯಂಡ್ ಫೋರ್ತ್ ಅಂತ. ಬಟ್ ನಾನು ಹೇಳಿದ್ನಲ್ಲ, ಐ ಡೋಂಟ್ ನೋ ಹೆಂಗೆ ನನ್ನ ವಿಷಯ ಬಂತು. ಈ ಒಂದು ಸಿನಿಮಾ ಕಾಸ್ಟಿಂಗ್ ಬಂದಾಗ ನನಗೆ ಹೆಂಗೆ ಈ ಕರೆ ಬಂತು, ಅದು ನನಗೆ ನಿಜವಾಗ್ಲೂ ಇವತ್ತು ತನಕ ನಾನು ಸಂತೋಷ್ ಸರ್ನ ಕೇಳಿಲ್ಲ. ಬೇರೆ ಯಾರು ಆಪ್ಷನ್ಸ್ ಇದ್ರ, ನಥಿಂಗ್. ನಂಗೆ ಬಂದಿದೆ ಒಂಥರ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಾರಲ್ಲ, ಆ ಥರ ಐ ಅಕ್ಸೆಪ್ಟೆಡ್ ಇಟ್. ನನ್ನ ಪಾತ್ರ ಎಲ್ಲ ಹೆಣ್ಮಕ್ಳಿಗೆ ಕನೆಕ್ಟ್ ಆಗುವಂತಹ ಪಾತ್ರ. ಎಷ್ಟೊಂದು ಜನ ಹೆಣ್ಮಕ್ಳು ನನ್ನಲ್ಲಿ ಅವ್ರನ್ನ ನೋಡ್ತಾರೆ ಅಂತ ನಾನು ನಂಬಿದ್ದೀನಿ, ಆ ಥರ ಒಂದು ಕ್ಯಾರೆಕ್ಟರ್. ಬಟ್ ಓವರ್ ಆಲ್ ಸಿನಿಮಾ ಒಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್. ಐ ಥಿಂಕ್ ಸ್ವಲ್ಪ ಕ್ಲೀಶೆನೇ ಹೇಳಿದ್ರೆ, ಬಟ್ ದಟ್ ಈಸ್ ದ ಟ್ರೂತ್. ಬಿಕಾಸ್ ನೀವು ಟ್ರೇಲರಲ್ಲೇ ನೋಡ್ತಿರೋ ಹಾಗೆ ಬಹಳಷ್ಟು ಎಲಿಮೆಂಟ್ಸ್, ಒಂದು ಪವರ್ ಪ್ಯಾಕ್ಟ್ ಎಂಟರ್ಟೈನ್ಮೆಂಟ್ಗೆ ಏನು ಬೇಕೋ ಎಲ್ಲನೂ ಇದೆ. ಆ್ಯಂಡ್ ನಾನು ಹೇಳ್ದಂಗೆ ಅವರ ಪ್ರಿಪರೇಷನ್ ಮತ್ತು ಅವರ ಡೆಡಿಕೇಶನ್ ಡೆಫಿನೆಟ್ಲಿ ಈ ಸಿನಿಮಾನ ಗೆಲ್ಸತ್ತೆ. ಆ ಒಂದು ದೃಢ ನಂಬಿಕೆ ನನಗಿದೆ. ಸೊ ಆ್ಯಂಡ್ ಮೊದಲನೇ ಸಿನಿಮಾ ಅಲ್ವಾ, ಇನ್ನು ಬಹಳಷ್ಟು ಹಿ ಹ್ಯಾಸ್ ಅ ಲಾಂಗ್ ವೇ ಟು ಗೋ, ಬಟ್ ಹಿಲ್ ಗೆಟ್ ಅ ಗ್ರೇಟ್ ಸ್ಟಾರ್ಟ್. ಎಸ್, ಇನ್ನು ಹಿತಾ ಅವರೇ ಆ್ಯಕ್ಚುಲಿ ಹೇಳಿ ಕೇಳಿ ಯುವ ಅವರು ತುಂಬ ಒಳ್ಳೆ ಡ್ಯಾನ್ಸರ್, ಅದನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಕೆಲವೊಂದಷ್ಟು ಗ್ಲಿಮ್ಸ್ ಬಂದಿದೆ, ಒಬ್ಬನೇ ಶಿವ ಒಬ್ಬನೇ ಯುವ ಅದು. ಮತ್ತು ನೀವೀಗ ಫ್ಯಾಮಿಲಿ ಮೆಂಬರ್ ಅಂತ ಆಲ್ರೆಡಿ ನೀವೇ ಒಪ್ಕೊಂಡಿದ್ದೀರಾ ಸಿನಿಮಾದಲ್ಲಿ. ಸೊ ಒಂದು ಫ್ಯಾಮಿಲಿ ಸಾಂಗಲ್ಲಿ ನೀವು ಕೂಡ ಒಳ್ಳೆ ಡ್ಯಾನ್ಸರ್ ಆ್ಯಕ್ಚುಲಿ. ಸೊ ಯುವ ಅವ್ರ ಜೊತೆಗೆ ಹೆಜ್ಜೆ ಹಾಕುವಂತಹ ಒಂದು ಸನ್ನಿವೇಶ ಏನಾದರೂ ಇರುತ್ತಾ, ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಸಿನಿಮಾದಲ್ಲಿ? ತುಂಬ ಫ್ಯಾಮಿಲಿ ಸಾಂಗ್ ಅಂತ ಇದೆಯಾ? ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ನನಗೆ ಗೊತ್ತಿಲ್ಲ ಫ್ಯಾಮಿಲಿ ಸಾಂಗ್ ಅಂತಿದೆಯಾ ಇಲ್ವಾ ಅಂತ. ಬಟ್ ನಾನು ಅವ್ರ ಜೊತೆ ಡ್ಯಾನ್ಸ್ ಮಾಡೋ ಆಪರ್ಚುನಿಟಿ ಸಿಕ್ಕಿಲ್ಲ ನನಗಿನ್ನು. ಇಲ್ಲಾಂದರೆ ನೀವು ಇಷ್ಟೊತ್ತಿಗೆ ನೋಡಿರ್ತಿದ್ರಿ ಅನ್ಸುತ್ತೆ, ಅಟ್ಲೀಸ್ಟ್ ಅದು ಒಂದು ಝಲಕ್ ತೋರಿಸಿರೋರು. ಬಟ್ ಇಲ್ಲ, ಡ್ಯಾನ್ಸ್ ಮಾಡಿಲ್ಲ ಅವ್ರ ಜೊತೆಗೆ. ಬಟ್ ಐ ಥಿಂಕ್ ಈಸ್ ಅ ಗ್ರೇಟ್ ಡ್ಯಾನ್ಸರ್. ಆ ಒಬ್ಬನೇ ಶಿವ ಒಬ್ಬನೇ ಯುವ ಹಾಡಲ್ಲಿ ಅವರು ಪೂರ್ತಿ ಹಾಡು ಕೂಡ ತುಂಬ ಕ್ಯಾಚಿ ಆಗಿದೆ. ಆ್ಯಂಡ್ ಅವ್ರು ಮಾಡಿರುವಂತಹ ಸ್ಟೆಪ್ಸ್, ಅವ್ರಿಗೆ ಮಾಡಿರುವಂತಹ ಕೊರಿಯೋಗ್ರಫಿ ಕರೆಕ್ಟಾಗಿ ಫಿಟ್ ಆಗಿದೆ, ಸಕ್ಕದಾಗಿದೆ. ಮೋಹನ್ ಮಾಸ್ಟರ್ ಮಾಡಿರೋದು ಸಕ್ಕದಾಗಿ ಮಾಡಿದ್ದಾರೆ. ಆ್ಯಂಡ್ ಅದೇ ಮನೆಯಲ್ಲಿ ಆ ಥರ ಸ್ಟಾಲ್ ವರ್ಡ್ಸ್ ಇಟ್ಕೊಂಡು ನೆನ್ನೆನೂ ಅದೇ ಹೇಳ್ತದೆ, ಅವ್ರನ್ನ ಮೀರ್ಸಕ್ಕಾಗಿದ್ರು ಮ್ಯಾಚ್ ಮಾಡೋ ಒಂದು ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಇತ್ತು. ಆ್ಯಂಡ್ ಡೆಫಿನೆಟ್ಲಿ ಮಾಡಿದ್ದಾರೆ ಅನ್ಸುತ್ತೆ ನನಗೆ. ಇನ್ನು ಮ್ಯಾಮ್ ಆ್ಯಕ್ಚುಲಿ ಅದೇ ಯುವ ಸಿನಿಮಾ ಬಗ್ಗೆ ಈಗ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರೋದು ಒಂದು ಕಡೆ, ಆದರೆ ಈಗ ನೀವು ಕೂಡ ಈಗ ಸ್ಟಾರ್ ವಾಲ್ಡ್ಸ್ ಅಂತ ನೀವು ಹೇಳಿದ್ರಿ, ನೀವು ಕೂಡ ಅಂದರೆ ನಿಮ್ಮ ತಂದೆ ತಾಯಿ ಇಬ್ಬರು ಕೂಡ ಅಂದರೆ ಕಲಾವಿದ್ರೇ, ತುಂಬ ಒಳ್ಳೆ ಕಲಾವಿದರು. ಸೊ ಈ ರೀತಿ ಅಂದರೆ ಈಗ ಕಲಾವಿದರ ಮಕ್ಕಳ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಆ್ಯಕ್ಚುಲಿ ಒಬ್ಬ ಫ್ರೆಶರ್, ಯಾರು ಬ್ಯಾಕ್ಗ್ರೌಂಡೇ ಇಲ್ದಿರೋ ವ್ಯಕ್ತಿಗಿಂತ ಆ್ಯಕ್ಚುಲಿ ಈ ಥರ ಬ್ಯಾಕ್ಗ್ರೌಂಡ್ ಇರುವಂತಹ ವ್ಯಕ್ತಿ ಮೇಲೆ ಎಲ್ಲರೂ ಅಂದರೆ ಒಂದು ರೀತಿ ಎಲ್ಲ ನೋಡ್ತಾ ಇರ್ತಾರೆ, ಎಲ್ಲಿ ತಪ್ಪು ಹುಡುಕ್ಬೋದು, ಏನು ಕತೆ, ಆ ಥರದಲ್ಲಿ ಇವರಿಗೆಲ್ಲ ಈಸಿಯಾಗಿ ಬಂದ್ಬಿಟ್ಟಿದ್ದಾರೆ ಒಳಗೆ, ಆ ಥರದ್ದೆಲ್ಲ. ಸೊ ನೀವು ಕೂಡ ಇದು ನಿಮಗೂ ಅನಿಸಿರ್ಬೋದು ಸಾಕಷ್ಟು ಸಲ, ಅಂದರೆ ಇವರೇನಪ್ಪ ಸಿ.ಕೈ ಚಂದ್ರು ಮಗಳು, ಈಸಿಯಾಗಿ ಆಪರ್ಚುನಿಟಿ ಸಿಕ್ಕಿರುತ್ತೆ, ಆ್ಯಡ್ಸ್ ಎಲ್ಲ ಮಾಡ್ತಾರೆ ಈಸಿಯಾಗಿ ಅಂತೆಲ್ಲ. ಸೊ ಮೋಸ್ಟ್ಲಿ ಈಗ ನೀವು ಮತ್ತು ಯುವ ಅವರು ಒಂದೇ ಬೋಟಲ್ಲಿ ಇರೋದು ಆಲ್ಮೋಸ್ಟ್ ಹೇಳಬೇಕು ಅಂತಂದರೆ. ಸೊ ಹೆಂಗೆ ಅಂದರೆ ಯುವ ಅವರು ಆ್ಯಕ್ಚುಲಿ ತುಂಬ ಸಿಂಪಲ್ ಅಂತ ನಮಗೆ ಗೊತ್ತು. ನಿಮಗೆ ಸೆಟ್ಸಲ್ಲೆಲ್ಲ ಹೇಗೆ ಅನ್ನಿಸ್ತಿತ್ತು, ಅಂದರೆ ಈ ಥರ ವಿಷಯಗಳನ್ನೆಲ್ಲ ಡಿಸ್ಕಸ್ ಮಾಡಿದ್ರೆ ನೀವು ಹೇಗೆ ಅಂತ? ಅಯ್ಯೋ, ಒಂದ್ಸತಿ ಯು ವೋಂಟ್ ಬಿಲೀವ್ ಇಟ್, ನಾನು ಮತ್ತು ಸುಧಾರಾಣಿ ಮ್ಯಾಮ್ ಶಾರ್ಟ್ ಮಧ್ಯದಲ್ಲಿ ಇಬ್ಬರು ಕುತ್ಕೊಂಡೇನೋ ತುಂಬ ಸೀರಿಯಸ್ ಆಗಿ ಮಾತಾಡಿದೀವಿ. ಇಲ್ಲಿ ಯಾರೋ ಬಂದು ನಿಂತ್ಕೊಂಡಿದ್ದಾರೆ. ನಾವು ಎಷ್ಟು ಸೀರಿಯಸ್ ಆಗಿ ಮಾತಾಡ್ತಿದೀವಿ ಅಂತ ನಂಗೆ ಗೊತ್ತಾಗ್ಲಿಲ್ಲ ಅದು ಯುವ ಅವರು ಅಂತ. ನಾನು ಯಾರೋ ಆರ್ಟ್ ಅವರು ಏನೋ ಮಾಡ್ತಾ ಇದ್ದಾರೆ ಕೆಲಸ, ಅಥವಾ ಸೆಟ್ ಅವ್ರು ಏನೋ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ತಿರುಗಿ ನೋಡಿದ್ರೆ ನಾವಿಬ್ರು ಕೂತಿದ್ದೀವಿ, ನಿಂತ್ಕೊಂಡು ಅವ್ರ ಪಾಡಿಗೆ ಅವರು ಏನೋ ಮಾಡ್ಕೋತಾ ಇದ್ದಾರೆ. ಲೈಕ್ ಕುತ್ಕೊಳ್ಳೋಕ್ಕೂ ಒಂದು ಚೇರ್ ಹಾಕು ಅಂತ ಕೇಳಲ್ಲ ಅವರು. ಆ ಥರ ಅವರು ಅಷ್ಟು ಸಿಂಪ್ಲಿಸಿಟಿ ಅವ್ರದ್ದು. ಆ್ಯಂಡ್ ನನಗೆ ಒಂದು ಸೀನಲ್ಲಿ ನೇಲ್ಸ್ ಇತ್ತು, ಉದ್ದುದ ನೇಲ್ಸು. ಸೊ ಅವತ್ತಿನ ದಿವಸ ಮಧ್ಯಾಹ್ನ ಊಟಕ್ಕೆ ರಾಗಿ ಮುದ್ದೆ ಆ್ಯಂಡ್ ಸಪ್ತಮಿ ಅವರು ಮನೆಯಿಂದ ಮೊಸಪ್ಪು ಮಾಡ್ಕೊಂಡು ತೊಗೊಂಬಂದಿದ್ರು. ನನಗೆ ಹಶ್ವಾಗ್ಬಿಟ್ಟಿದೆ ಆ್ಯಂಡ್ ಮುದ್ದೆ ಜೊತೆ ಮೊಸಪ್ಪು ತಿನ್ನಬೇಕು ಅಂತ ಆಸೆ. ಬಟ್ ನೇಲ್ಸ್ ಇರೋದನ್ನ ಮುದ್ದೆನ ನಾನು ಇದು ಮಾಡೋಕ್ಕಾಗ್ತಾಯಿಲ್ಲ, ಕಿತ್ತಕ್ಕಾಗ್ತಾಯಿಲ್ಲ. ನನಗೆ ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿಕೊಟ್ಟಿದ್ದಾರೆ ಯುವ ಅವರು. ಸೊ ನಾವೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ನನಗೆ ಯಪ್ಪ ಅಂದರೆ
ಒಂದ್ ನಿಮಿಷ ಮರ್ಸ್ಬಿಡ್ತಾರೆ ಅವರು ಎಲ್ಲಿಂದ ಬಂದಿದ್ದಾರೆ, ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ಮರ್ತೋಗುತ್ತೆ, ಅವ್ರು ಯಾರು ಅದನ್ನ ಅಕ್ಕ ಬರುತ್ತೆ, ಅವ್ರು ಯಾರು ಅದ್ ನೆನಪಲ್ಲಿ ಉಳಿಯತ್ತೆ. ನೋ ವಾಟ್ ಐ ಮೀನ್, ಬಿಕಾಸ್ ದ ಕೈಂಡ್ ಆಫ್ ಹ್ಯೂಮನ್ ಬೀಯಿಂಗ್ ಹಿ ಇಸ್. ಆ್ಯಂಡ್ ಡೆಫಿನೆಟ್ಲಿ ಅವ್ರ ಅಪ್ಬ್ರಿಂಗಿಂಗ್ ಹಂಗಿದೆ, ಅವ್ರ ಫ್ಯಾಮಿಲಿಯವ್ರು ಎಲ್ಲರೂ ಹಾಗೆ ಇದ್ದಾರೆ. ಸೊ ಸಹಜವಾಗಿ ಅವರು ಹಾಗೇನೆ ಇದ್ದಾರೆ. ಆ್ಯಂಡ್ ನೀವು ಹೇಳಿದ ವಿಷಯ, ಒಂದು ರೆಸ್ಪಾನ್ಸಿಬಿಲಿಟಿ ಡೆಫಿನೆಟ್ಲಿ ಇರುತ್ತೆ, ಆ್ಯಂಡ್ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ಎಲ್ಲರೂ ತುಂಬ ಈಸಿ ಅಂತ ಅನ್ಕೊಂಡ್ಬಿಡ್ತಾರೆ. ಅವ್ರಿಗೆ ಅಷ್ಟು ಈಸಿ ಆಗಿದ್ದಿದ್ರೆ ಅಥವಾ ಈಸಿಯಾಗಿ ತೊಗೊಂಡಿದ್ದರೆ, ನಾನು ಇವಾಗ ಹೇಳಿದ್ನಲ್ಲ, ಈ ಥರ ಪ್ರಿಪ್ರೇಷನ್ ಎಲ್ಲ ಮಾಡೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ ಅವ್ರಿಗೆ. ಏನೇ ಆಗಲಿ, ಎಷ್ಟೇ ಇದಾಗಲಿ, ಒಂದು ಸಿನಿಮಾ ತನಕ, ಅಂದರೆ ಒಂದು ಸಿನಿಮಾ ಓಕೆ ಅನೌನ್ಸ್ ಆಗೋ ತನಕ ಕರ್ಕೊಂಬರ್ಬೋದೇ ಹೊರತು ಅಲ್ಲಿಂದ ಮುಂದೆ ಅವರ ಟ್ಯಾಲೆಂಟ್ ಅಥವಾ ನಮ್ಮ ಟ್ಯಾಲೆಂಟ್ ಮೇಲೆ ಅದು ನಿಲ್ಲತ್ತೆ. ಆ್ಯಂಡ್ ನನ್ನ ವಿಷಯ ಹೇಳಬೇಕು ಅಂದರೆ, ಆ ಥರ ಈಸಿಯಾಗಿ ಆಪರ್ಚುನಿಟಿ ಸಿಕ್ಕಿದ್ರೆ ಇದು ನನ್ನ ಮೊದಲನೇ ಬಿಗ್ ಬಜೆಟ್ ಫಿಲ್ಮ್. ನಾನು 7 ವರ್ಷದಲ್ಲಿ ಇದೇ ನನ್ನ ಮೊದಲನೇ ಬಿಗ್ ಬಜೆಟ್ ಫಿಲ್ಮ್. ಆ ಥರ ಸುಲಭವಾಗಿದ್ದಿದ್ರೆ ಎಲ್ಲ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಜೊತೆ ಇಷ್ಟೊತ್ತಿಗಾಗಲೇ ನಾನು ಕೆಲಸ ಮಾಡಿಬಿಡ್ಬೇಕಾಗಿತ್ತಲ್ವ. ಸೊ ಇಟ್ಸ್ ಆಲ್ಸೋ ಡಿಪೆಂಡ್ಸ್ ಆನ್ ಬಹಳಷ್ಟು ವಿಷಯಗಳಿರುತ್ತೆ. ನಾನು ಆ ಪಾತ್ರಕ್ಕೆ ಸೂಟ್ ಆಗ್ತೀನಾ, ಮತ್ತು ನನ್ನ ಅವೈಲಬಿಲಿಟಿ, ದುಡ್ಡು ಕಾಸು ಬಹಳಷ್ಟು ಸತಿ, ಸೋ ಮೆನಿ ಥಿಂಗ್ಸ್ ಕಮ್ ಇನ್ ಟು ಪ್ಲೇ. ಸೊ ಜನ ಆ ಥರ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡೋದಲ್ಲದೆ ಒಂದು ಏನಂತಾರೆ, ಲೂಸ್ ಟಾಕ್ ಮಾಡಬಾರ್ದು. ಎಲ್ಲರದು ಅವ್ರದ್ದೇ ಆದ ಸ್ಟ್ರಗಲ್ಸ್ ಇರುತ್ತೆ, ನಾನು ಅದನ್ನ ಡಿನೈ ಮಾಡಲ್ಲ. ಒಬ್ರು ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ಬರೋರಿಗೆ ನಮಗಿಂತ ಜಾಸ್ತಿ ಸ್ಟ್ರಗಲ್ಸ್ ಇರುತ್ತೆ ಅಂತ ನನಗೆ ಗೊತ್ತು. ಯಾಕಂದರೆ ನಮಗೆ ನನಗೆ ಏನು ಅಂದರೆ, ಐ ಥಿಂಕ್ ನಮ್ಮ ಅಪ್ಪ ಅಮ್ಮ ನನ್ನನ್ನು ಬೆಳೆಸಿರುವ ರೀತಿ ಆಗಲಿ, ನನಗೆ ಕೊಟ್ಟಿರುವ ಎಜುಕೇಷನ್ ಆಗಲಿ, ಇದೆಲ್ಲನೂ ಮ್ಯಾಟರ್ ಆಗುತ್ತೆ. ಇದೆಲ್ಲ ನನ್ನ ಪ್ರಿವಿಲೇಜಸ್ ಆಗುತ್ತೆ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಅದಿರಲ್ಲ. ಸೊ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ಐ ಆಲ್ಸೋ ವಾಂಟ್ ಡಿನೈ ದಟ್ ನಮ್ಮದು ಸ್ಟ್ರಗಲ್ಸ್ ಇದೆ. ಯಾ ಎಸ್. ಇನ್ನು ಮ್ಯಾಮ್, ಆ್ಯಕ್ಚುಲಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರುವಂತಹ ಸಿನಿಮಾ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ ರಿಲೀಸ್ ಆಗೋದಕ್ಕೆ. ಸೊ ನಾಳೆ ಹೊಸಕೋಟೆಯಲ್ಲಿ ಇವೆಂಟ್ ಕೂಡ ಆಗುತ್ತೆ, ಆ್ಯಕ್ಚುಲಿ ದೊಡ್ಡ ಒಂದು ಪ್ರೀ ರಿಲೀಸ್ ಇವೆಂಟ್. ನಿಮ್ಮ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಬಿಕಾಸ್ ನೀವು ಒಳ್ಳೆ ಸಿಂಗರ್ ಕೂಡ ಪ್ಲಸ್ ಒಳ್ಳೆ ಡ್ಯಾನ್ಸರ್ ಕೂಡ. ಏನಾದರೂ ಪರ್ಫಾರ್ಮೆನ್ಸ್ ಇರುತ್ತಾ ನಿಮ್ಮದು ನಾಳೆ ಅಂತ? ನಾಳೆ ನಾನು ಪರ್ಫಾರ್ಮೆನ್ಸ್ ಮಾಡೋಕ್ಕೇನೋ ಹೇಳಿಲ್ಲ, ಬಟ್ ನಾನು ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಬಿ ಹೊಸಪೇಟೆಯಲ್ಲಿ ಇರ್ತೀವಿ ನಾಳೆ ನಾವು, ಇಡೀ ಯುವ ತಂಡ. ಹೊಸಪೇಟೆಗೆ ಹೋಗಿದ್ದೀನಿ ಮುಂಚೆ, ಬಟ್ ಈ ಥರ ಒಂದು ಪ್ರಮೋಷನ್ಗೆ ಮೊದಲನೇ ಸತಿ ಹೋಗ್ತಾ ಇರೋದು. ನನಗೆ ಗೊತ್ತು ಅಲ್ಲಿ ಹೇಗಿರ್ತಾರೆ ದೊಡ್ಡ ಮನೆ ಫ್ಯಾನ್ಸು ಅಂತ. ಅವ್ರನ್ನೆಲ್ಲ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ನಾನು. ಆ್ಯಂಡ್ ಯುವ ಅವರ ಪರ್ಫಾರ್ಮೆನ್ಸ್, ಲೈವ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಬಹಳಷ್ಟು ಜನ ನಟಿಯರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಬಹಳಷ್ಟು ವಿಜಯ್ ಪ್ರಕಾಶ್ ಸರ್ ಬರ್ತಾ ಇದ್ದಾರೆ ಅಂತ ಕೇಳಿದೆ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಒಂದು ದೊಡ್ಡ ಹಬ್ಬನೇ ಮಾಡ್ತಾರೆ ನಾಳೆ. ಮ್ಯಾಮ್, ಇನ್ನು ನಿಮ್ಮ ಆ್ಯಕ್ಚುಲಿ ಪರ್ಸ್ನಲ್ ವಿಷಯ ಅಂತ ಕೇಳೋದಾದ್ರೆ, ನಾವು ಕಿರಣ್ ಸರ್ ಜೊತೆಗೆ ಅಂದರೆ ಮದುವೆ ಆಗಿ ಸಾಕಷ್ಟು ವರ್ಷ ಆಯ್ತು ಇವಾಗ. ಸೊ ಅವರಿಗೆ ಆಲ್ಮೋಸ್ಟ್ ಈಗ ಬಾಲಿವುಡ್ಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸಾಕಷ್ಟು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೆ ಅಲ್ಲಿ. ಸೊ ಹೇಗಿದೆ ಲೈಫು? ಸೊ ಹೇಗೆ ನಡೀತಾ ಇದೆ ಅಂತ? ತುಂಬ ಚೆನ್ನಾಗಿ ನಡೀತಾ ಇದೆ. ಅವ್ರು ಕನ್ನಡ ಸಿನಿಮಾನಲ್ಲೂ ಮಾಡ್ತಾ ಇದ್ದಾರೆ. ಇವಾಗ 2 ಕನ್ನಡ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್. ಬಟ್ ಏನಂದ್ರೆ ಅವರು ಹಾಗೆ, ನಾನು ಚೂರು ಹಾಗೇನೆ, ಜಾಸ್ತಿ ಏನು ಎಲ್ಲೂ ಹೇಳ್ಕೊಳಲ್ಲ, ಇದು ಮಾಡ್ತಾ ಇದೀವಿ ಅದು ಮಾಡ್ತಾ ಇದೀವಿ. ಸಿನಿಮಾ ರಿಲೀಸ್ ಟೈಮಿಗೆ ಗೊತ್ತಾಗತ್ತೆ ಎಲ್ಲರಿಗೂ. ಯುವ ಕೂಡ ಅಷ್ಟೇ, ನಾನು ಯಾರಿಗೂ ಹೇಳ್ಕೊಂಡಿರಲಿಲ್ಲ, ಮಾಡಿದ್ದೀನಿ. ಸೊ ಕ್ವಯೆಟಾಗಿ ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ. ಅವರು ಹಾಗೆ, ಅವ್ರು ನನಗಿಂತ ಜಾಸ್ತಿ, ಅವರು ಇಸ್ ವೆರಿ ಪ್ರೈವೇಟ್. ಸೊ ಅವ್ರು ಅದ್ರ ಜೊತೆಗೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡಗೆ ಕಾಮೆಂಟ್ರಿ ಮತ್ತು ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ. ಇನ್ನೇನು IPLಗೆ ಹೊರಡ್ತಾರೆ. ಅದ್ರ ಜೊತೆಗೆ ಲೈಫ್ ತುಂಬ ಚೆನ್ನಾಗಿದೆ, ಖುಷಿಯಾಗಿದ್ದೀವಿ ಇಬ್ರು. ಬೆಂಗಳೂರು ಬಾಂಬೆ ಓಡಾಡ್ತಿರ್ತೀವಿ, ಬಟ್ ಇವಾಗ ಜಾಸ್ತಿ ಬೆಂಗಳೂರಲ್ಲಿ ಇರ್ತಾ ಇದ್ದೀವಿ. ಬಿಕಾಸ್ ಇಬ್ರಿಗೂ ಇಲ್ಲಿ ಕೆಲಸ ಜಾಸ್ತಿ ಆಗಿದೆ, ಅಂದರೆ ಕನ್ನಡ ಸಿನಿಮಾಗಳು ಇಬ್ಬರು ಮಾಡ್ತಿರೋದ್ರಿಂದ ಬೋತ್ ಆಫ್ ಅಸ್ ಆರ್ ಮೋರ್ ಹಿಯರ್. ಆ್ಯಂಡ್ ಇಬ್ರಿಗೂ ಸ್ವಲ್ಪ ಫ್ಯಾಮಿಲಿಗೆ ಹತ್ರ ಇರಬೇಕು ಅನ್ನೋ ಒಂದು ಆಸೆಯಿಂದ ಬರೀ ಕೆಲಸ ಇದ್ದಾಗ ಮಾತ್ರ ಇವಾಗ ಮುಂಬೈಗೆ ಟ್ರಾವೆಲ್ ಮಾಡ್ತೀವಿ. ಯಾ, ಇಟ್ಸ್ ಅ ಗುಡ್ ಲೈಫ್ ದಟ್ ವಿ ಆರ್ ಲಿವಿಂಗ್. ನಾನು ಆ್ಯಕ್ಚುಲಿ ಈ ರೀತಿ ಅಂದರೆ ಮದುವೆ ಆದ ತಕ್ಷಣ ಆ್ಯಕ್ಚುಲಿ ದೊಡ್ಡವರೆಲ್ಲ ತುಂಬ ಪ್ರೆಷರ್ ಹಾಕಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅಂದರೆ ಎಸ್ಪೆಷಲಿ ಈ ಥರ ಕಲಾವಿದರ ಕ್ಷೇತ್ರದಲ್ಲಿರೋರಿಗೆ ಅದೊಂಥರ ಬರ್ಡನ್. ಏನಪ್ಪ, ನಮ್ಗೆ ಇನ್ನೂ ಸಾಕಷ್ಟು ಮಾಡೋದಕ್ಕಿದೆ, ಈಗಲೇ ಅಂದರೆ ಮಗು ಮಾಡ್ಕೊಳ್ಳಿ ಆ ಥರದ್ದೆಲ್ಲ. ಸೊ ನಿಮಗೂ ಆ ಥರ ಪ್ರೆಷರ್ ಏನಾದ್ರು ಬರ್ತಾ ಇರುತ್ತೆ ದೊಡ್ಡವರಿಂದ? ಸೊ ಅದನ್ನು ಹೆಂಗೆ ಡೀಲ್ ಮಾಡ್ತೀರಾ ನೀವು ಅಂತ? ನನಗೆ ದೊಡ್ಡವರು, ನಾನು ಕನ್ಸಿಡರ್ ಮಾಡೋ ದೊಡ್ಡವರು ಅಂದರೆ ನಮ್ಮ ಅಪ್ಪ ಅಮ್ಮ, ಹಾಗೆ ನಮ್ಮ ಮಾವ. ನಮ್ಮ ಅತ್ತೆಯವರಿಲ್ಲ, ಮಾವ ಇದ್ದಾರೆ. ಅವರು ಯಾವತ್ತೂ ಏನೂ ಹೇಳಿಲ್ಲ, ನಮ್ಮ ಅಪ್ಪ ಅಮ್ಮನೂ ಯಾವತ್ತೂ ಏನೂ ಕೇಳಿಲ್ಲ. ಸೊ ನಾವು ನಮ್ಮ ಪಾಡಿಗೆ ನಾವು ಖುಷಿಯಾಗಿದ್ದೀವಿ.
ಓಕೆ ಮ್ಯಾಮ್, ಆ್ಯಕ್ಚುಲಿ ನಿಮ್ಮಿಬ್ಬರನ್ನು ಕೂಡ ನಾವು ಸಪ್ರೇಟಾಗಿ ಒಂದು ಸಂದರ್ಶನದಲ್ಲಿ ಮಾತಾಡಿಸ್ಬೇಕು, ನಿಮ್ಮ ಜರ್ನಿ ಎಲ್ಲ ಸ್ವಲ್ಪ ನಮಗೆ ತಿಳ್ಕೊಬೇಕು ಅಂತ ಆಸಕ್ತಿ ಇದೆ. ಅದನ್ನು ಬೇರೆ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಸೊ ಸದ್ಯಕ್ಕೆ ಯುವ ಸಿನಿಮಾ 29ನೇ ತಾರೀಕು ರಿಲೀಸ್ ಆಗ್ತಿದೆ. ನೀವು ಯಾವ ಥಿಯೇಟ್ರಲ್ಲಿ ನೋಡ್ತೀರಾ? ಮತ್ತು ಜನಗಳಿಗೆ ಫೈನಲಿ ಯುವ ಸಿನಿಮಾನ ಯಾಕೆ ನೋಡಬೇಕು, ಯಾಕೆ ಎಕ್ಸ್ಪೆಕ್ಟೇಷನನ್ನು ಯಾವ್ಯಾವ ಕಾರಣಕ್ಕೆ ಇಟ್ಕೊಂಡು ಬರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬಾ ಇದೆ ಹೇಳೋದಕ್ಕೆ. ಅಂದ್ರೆ ಎಕ್ಸ್ಪೆಕ್ಟೇಷನ್ ಏನೇನ್ ಮಾಡಬಹುದು ಅಂಡ್ ಯಾಕೆ ನೋಡ್ಬೇಕು ಅನ್ನೋದು. ಎಸ್ಪೆಷಲಿ ನಾನು ಐ ಥಿಂಕ್ ಫಸ್ಟ್ ಡೇ ಫಸ್ಟ್ ಶೋ ಇಂದ ಹಿಡಿದು 29th ಎಲ್ಲ ಶೋನಲ್ಲೂ ನಾನು ಹೋಗ್ತೀನಿ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಬೇರೆ ಬೇರೆ ಗ್ರೂಪ್ಸ್, ನಮ್ಮ ದೊಡ್ಡಮ್ಮಂದ್ರು ಚಿಕ್ಕಮ್ಮಂದ್ರು ಮತ್ತೆ ನಮ್ಮ ಅಜ್ಜಿ ತಾತಂದ್ರು ಎಲ್ಲಾರನ್ನೂ ಬೇರೆ ಬೇರೆ ಶೋಸ್ಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಒಂದೇ ದಿವಸದಲ್ಲಿ ಅಟ್ಲೀಸ್ಟ್ ಒಂದು 4-5 ಶೋ ನೋಡ್ತೀನಿ ಅನ್ಸುತ್ತೆ. ಪೂರ್ತಿ ನೋಡಲಿಲ್ಲ ಅಂದ್ರೂ ಅವ್ರನ್ನ ಅಲ್ಲಿ ಡ್ರಾಪ್ ಮಾಡಿ ಕೂರಿಸಿ ಇನ್ನೊಂದು ಕಡೆ ಹೋಗಿ ಆ ಥರ ಎಲ್ಲ ನಡೀತಾ ಇರುತ್ತೆ. 29ನೇ ತಾರೀಕು ಯುವ ನಾನು ಹೇಳ್ದಾಗೆ ಎಲ್ಲೋ ಒಂದ್ ಕಡೆ ನಾವು ಅದನ್ನ ಮಿಸ್ ಮಾಡ್ಕೋತಾ ಇದ್ವಿ ಅನ್ಸುತ್ತೆ. ಒಂದು ಪ್ರಾಪರ್ ಫ್ಯಾಮಿಲಿ ಎಂಟರ್ಟೈನರ್. ಅದರಲ್ಲಿ ಏನ್ ಗೊತ್ತಾ, ರಿಯಲಿಸ್ಟಿಕ್ ಎಲಿಮೆಂಟ್ಸು ಇರಬೇಕು. ನಮ್ಮ ದೊಡ್ಡ ಮನೆಯ ಒಂದು ಮಾದರಿ ಒಂದು ಏನು ಸೆಟ್ ಆಗಿದೆ, ಒಂದು ಸ್ಟ್ಯಾಂಡರ್ಡ್, ಆ ಸ್ಟ್ಯಾಂಡರ್ಡ್ ಮೀಟ್ ಮಾಡೋ ಥರ ಒಂದು ಸಿನಿಮಾ, ಕಂಟೆಂಟ್ ಇರುವಂತಹ ಸಿನಿಮಾ. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಕರ್ನಾಟಕ ಆ್ಯಂಡ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಮನೆಯ ಕೊಡುಗೆ ಅಂತಲೇ ಹೇಳ್ಬೋದು ಯುವ ರಾಜ್ಕುಮಾರ್ ಅವರು. ಒಂದು ಇವಾಗ ಇರುವಂತಹ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ ಯಾರಿದ್ದಾರೆ ಅವರ ಸಮಕ್ಕೆ ನಿಲ್ಲುವಂತಹ ಎಲ್ಲ ಲಕ್ಷಣಗಳಿರುವಂತಹ ಯುವ ರಾಜ್ಕುಮಾರ್ ಅವರ ಚೊಚ್ಚಲ ಸಿನಿಮಾ. ಸೊ ಎಕ್ಸ್ಪೆಕ್ಟೇಷನ್ಸ್ ಅದೇ ಒಂದು ದೊಡ್ಡ ಹೈ ಎಕ್ಸ್ಪೆಕ್ಟೇಷನ್ ಸೆಟ್ ಆಗೋದೆ. ಅದ್ರ ಜೊತೆಗೆ ಅಜ್ನೀಶ್ ಸರ್ ಅವರ ಮ್ಯೂಸಿಕ್ ಆಗಿರಲಿ, ಶ್ರೀಶಾ ಸರ್ ಅವರ DOP, ಅವರ ನೀವು ಟ್ರೇಲರಲ್ಲೇ ಗೊತ್ತಾಗತ್ತೆ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ. ಅದ್ರ ಜೊತೆಗೆ ನಾನು ಹೇಳ್ದಂಗೆ ಅರ್ಜುನ್ ಮಾಸ್ಟರ್ ಅವರ ಬೇರೆ ಬೇರೆ ಥರ ಸ್ಟಂಟ್ ಸೀಕ್ವೆನ್ಸಸ್ ಆ್ಯಂಡ್ ಡಾನ್ಸ್ ಮೋಹನ್ ಮಾಸ್ಟರ್ ಅವ್ರದ್ದು. ಸೊ ಕಂಪ್ಲೀಟ್ ಪ್ಯಾಕೇಜ್, ಎಲ್ಲ ಇರುವಂತಹ ಪ್ಯಾಕೇಜ್, ಎಲ್ಲ ಏಜ್ ಗ್ರೂಪ್ ಅವ್ರಿಗೆ ಕನೆಕ್ಟ್ ಆಗುವಂತಹ ಒಂದು ಸಿನಿಮಾ, ಹೆಣ್ಮಕ್ಳಿಗೂ ಕೂಡ ಕನೆಕ್ಟ್ ಆಗುವಂತಹ ಸಿನಿಮಾ, ಅಷ್ಟೇ ಗಂಡು ಮಕ್ಳಿಗೂ ಕನೆಕ್ಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಹಿತಾ ಅವರೇ, ಆ್ಯಕ್ಚುಲಿ ನಮಗೋಸ್ಕರ ಇಷ್ಟು ಸಮಯ ಕೊಟ್ಟು ಯುವ ಸಿನಿಮಾದ ಕೆಲವೊಂದಷ್ಟು ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ಆಲ್ ದ ಬೆಸ್ಟ್ ನಿಮಗೂ ಕೂಡ ಮಾರ್ಚ್ 29ಕ್ಕೆ, ಹಾಗೆ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೂ ಕೂಡ. ಸೊ ಆಲ್ ದ ಬೆಸ್ಟ್ ಮ್ಯಾಮ್. ಎಸ್. ಸೊ ಸ್ನೇಹಿತರೆ, ಇದಿಷ್ಟು ಹಿತಾ ಚಂದ್ರಶೇಖರ್ ಅವರ ಮಾತುಗಳು. ಮಾರ್ಚ್ 29ನೇ ತಾರೀಕು ಯುವರಾಜ್ಕುಮಾರ್ ಅಭಿನಯದ ಯುವ ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಸೊ ಈ ಸಿನಿಮಾನ ದಯವಿಟ್ಟು ತಪ್ಪದೇನೆ ಥಿಯೇಟ್ರಲ್ಲೇ ನೋಡಿ. ಧನ್ಯವಾದ.